So we have discussed the first question based on 10 marks. ಈಗ ನಾವು ಸೆಕೆಂಡ್ ಕ್ವಶನ್ ಡಿಸ್ಕಸ್ ಮಾಡೋಣ್ರಿ ಹೆಂಗೆ ಕೇಳ್ತಾರೆ ಈ ಕ್ವಶನ್ ಅಂತ. ಓಕೆ, ಇದು ನಾರ್ಮಲ್ ಕ್ವಶನ್. ಓಕೆ, ಇಟ್ ಮೇ ಬಿ ನಾರ್ಮಲ್ ಕ್ವಶನ್, ಇಟ್ ಮೇ ಬಿ ಕೇಸ್ ಸ್ಟಡಿ ಆಲ್ಸೋ. ಓಕೆ, ನೋಡೋಣ್ರಿ ಹೆಂಗ್ರಿ ನಾ ಕೇಸ್ ಸ್ಟಡಿ ಕ್ವಶನ್ಗೆ ನಾರ್ಮಲ್ ಕ್ವಶನ್ ಅಲ್ಲಿ ಕನ್ವರ್ಟ್ ಮಾಡ್ತೀನಿ ರೀ, ಆಮೇಲೆ ನಾರ್ಮಲ್ ಕ್ವಶನ್ಗೆ ನಾ ಕೇಸ್ ಸ್ಟಡಿ ಕನ್ವರ್ಟ್ ಮಾಡ್ತೀನಿ ರೀ. ಇದ ಒಳಗೆ ನಾವು ಮಾಡಂಗಿಲ್ಲ, ಅದು ಐತ್ರಿ ಸಿಂಪಲ್ ಕ್ವಶನ್ ಆ ಥರ ಐತ್ರಿಪ್ಪ ಅದು. ಓಕೆ ಬರ್ರಿ ಕ್ವಶನ್. A, B and C are the partners of a firm sharing profits and losses in the ratio of 3:2:1. 3/6, 2/6, 1/6. ಎಷ್ಟು ಜನ ಪಾರ್ಟ್ನರ್ಸ್ ರೀಪ? 3 ಜನ ಪಾರ್ಟ್ನರ್ಸ್. The net profit as per P and L account, net profit as per P and L account is rupees 52,000. Okay. Next. Interest on capital at 15% per annum. 15% more than 12%. 15 minus 12, 3% difference. A rupees 1,800, B rupees 1,500, C rupees 600. Total 3,900. Next, salary of partners. A rupees 18,000, B rupees 12,000, C rupees 24,000. Total 54,000. Next, loss from sale of car rupees 7,000. Next, depreciation new ಬಂದು ನೋಡ್ರಿಪ್ಪ. Depreciation rupees 7,000, but as per the rules only rupees 6,000 is allowed. ನೋಡೋಣ್ರಿ ಇದು. The following are the incomes credited to profit and loss account. Incomes credit. Bad debts recovered rupees 3,000. ಇದು ಇನ್ಕಮ್ ರೀ, ಯಾಕಂದ್ರೆ ಕ್ರೆಡಿಟೆಡ್. ಇನ್ಕಮ್ಸ್ ಕ್ರೆಡಿಟೆಡ್ ಅಂದ್ರೆ ಬ್ಯಾಡ್ ಡೆಟ್ಸ್. ಅಂದ್ರೆ ಇನ್ಕಮ್ಸ್ ಕ್ರೆಡಿಟೆಡ್ ಅಂದ್ರೆ ಏನ್ರಿ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಂದರೆ ಇನ್ಕಮ್ಸ್ ಎಲ್ಲ. ಬ್ಯಾಡ್ ಡೇಟ್ಸ್ ರಿಕವರ್ಡ್ rupees 3,000 ಬ್ರಾಕೆಟ್ ಅಲ್ಲೇ 1/2 ಮೀನ್ಸ್ ಹಾಫ್ ಈಸ್ ಡಿಸ್ಅಲೌಡ್. ನಮ್ಗೆ ಏನು ಬೇಕ್ರಿ ಈಗ? ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಬೇಕು ನಮಗೆ, ಅಂದರೆ ಡಿಸ್ಅಲೌಡ್ ಇನ್ಕಮ್ಸ್ ಬೇಕು. ನೋಡೋಣ್ರಿ, ಇನ್ಕಮ್ ಫ್ರಾಮ್ ಸ್ಪೆಕ್ಯುಲೇಷನ್ ಏನ್ರಿ ಇಲ್ಲೇ? ಇನ್ಕಮ್ ಫ್ರಾಮ್ ಸ್ಪೆಕ್ಯುಲೇಷನ್ rupees 5,000. ಇನ್ಕಮ್ ಫ್ರಾಮ್ ಸ್ಪೆಕ್ಯುಲೇಷನ್ ರುಪೀಸ್ ಎಷ್ಟು ರೀ? 5,000. ಇನ್ಕಮ್ ಫ್ರಾಮ್ ಸ್ಪೆಕ್ಯುಲೇಷನ್ ಅಂದ್ರೆ ಏನ್ರಿಪ್ಪ? ಬಿಸ್ನೆಸ್ ಇನ್ಕಮ್. ಬಿಸ್ನೆಸ್ ಇನ್ಕಮ್ ಇಲ್ಲೇ ಬರಂಗಿಲ್ಲ, ನೋಡೋಣ್ರಿ ಆಮೇಲೆ ಹೇಳ್ತೀನಿ ನಿಮಗೆ. ಕ್ವಶನ್ಸ್ ಏನ್ ಕ್ವಶನ್ಸ್ ಐತ್ರಿಪ್ಪ ಇಲ್ಲಿ? ವಾಟ್ ಈಸ್ ದ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್? ವಾಟ್ ಈಸ್ ದ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್ ಇಫ್ ಕಂಡೀಷನ್ಸ್ ಆಫ್ ಸೆಕ್ಷನ್ 184 and 40 ಬಿ ಸ್ಯಾಟಿಸ್ಫೈಡ್. ಸ್ಯಾಟಿಸ್ಫೈಡ್ ಅಂದ್ರೆ ಅವಾಗ ಟೋಟಲ್ ಇನ್ಕಮ್ ಎಷ್ಟ್ರಿಪ್ಪ ಅಂತ ಹೇಳ್ಬೇಕು. ನೆಕ್ಸ್ಟ್, what is the total income of the firm if conditions of section 184 and 40 be not satisfied. Okay, satisfied ಅಂದ್ರೆ ನಾರ್ಮಲ್ ಪ್ರಾಬ್ಲಮ್ಸ್ ಮಾಡ್ತಿಲ್ರಿ ನೀವು. ನಾರ್ಮಲ್ ಪ್ರಾಬ್ಲಮ್ ಏನ್ರಿ? ವಾಟ್ ಈಸ್ ದ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್ ಇಫ್ ಕಂಡೀಷನ್ಸ್ ಆಫ್ ಸೆಕ್ಷನ್ 184 and 40 ಬಿ ಸ್ಯಾಟಿಸ್ಫೈಡ್. ಸ್ಯಾಟಿಸ್ಫೈಡ್ ಅಂದ್ರೆ ನೀವು ನಾರ್ಮಲ್ ಪ್ರಾಬ್ಲಮ್ ಮಾಡ್ತಿಲ್ರಿ. ಸ್ಟಾರ್ಟಿಂಗ್ ಇನ್ ದ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇನ್ ದ ಡೈರೆಕ್ಟ್ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್ ಅಂತ ಅಲ್ಲೇ ಮಟ್ಟ ಮಾಡ್ತಿಲ್ರಿ ನೀವು. ಟೋಟಲ್ ಫಾರ್ಮಟ್ ಯೂಸ್ ಮಾಡ್ತಿಲ್ರಿ ನೀವು, ಆಸ್ ಇಟ್ ಈಸ್ ಫಾರ್ಮಟ್. ಅದು ಏನ್ರಿ? ಸ್ಯಾಟಿಸ್ಫೈಡ್. ನಾರ್ಮಲ್ ಕ್ವಶನ್ ಅದು. ನಾರ್ಮಲ್ ಕ್ವಶನ್ ಅಂತ ಹೇಳ್ರಿ, ಕೇಸ್ ಸ್ಟಡಿ ಅಂತ ಹೇಳ್ರಿ, ಸೇಮ್ ಟು ಸೇಮ್. ಓಕೆ, ನಾಟ್ ಸ್ಯಾಟಿಸ್ಫೈಡ್ ಅಂದ್ರೆ ನೋಡೋಣ್ರಿ ಹೆಂಗೈತ್ರಿ ಅಂತ. ಓಕೆ, ಶಾಲ್ ವಿ ಸ್ಟಾರ್ಟ್? ಬರ್ರಿ ಒನ್ ಬೈ ಒನ್ ಹೋಗೋಣ್ರಿ. ವೇಟ್ ಅ ಮಿನಿಟ್. ಓಕೆ, ಶುರು ಮಾಡೋಣ್ರಿಪ್ಪ ಈಗ. ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಆಫ್ ದಿ ಫರ್ಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24 ಪರ್ಟಿಕ್ಯುಲರ್ಸ್ ರೂಪೀಸ್. ಓಕೆ, ನಿಮ್ದು ಫಾರ್ಮಾಟ್ ಹೆಂಗೆ? ಫಸ್ಟ್ ಕಂಡೀಷನ್ ಬರೀರಿಪ್ಪ. ಫಸ್ಟ್ ಕ್ವಶನ್ಸ್ ನಂಬರ್ 1 ನೋಡ್ರಿಪ್ಪ. ನಂಬರ್ 1, ವಾಟ್ ಈಸ್ ದ ಟೋಟಲ್ ಇನ್ಕಮ್ ಆಫ್ ದಿ ಫರ್ಮ್ ಇಫ್ ಕಂಡೀಷನ್ಸ್ ಆಫ್ ಸೆಕ್ಷನ್ 184 and 40 ಬಿ ಸ್ಯಾಟಿಸ್ಫೈಡ್ ಅಂತ ಐತಲ್ರ, ಸೇಮ್ ಕಂಡೀಷನ್ ಬರೀರಿಲ್ಲ. ನಂಬರ್ 1, ಇಫ್ ಕಂಡೀಷನ್ಸ್ ಆಫ್ section 184 and 40b is satisfied. ಆ ಕಂಡೀಷನ್ ಏನು ಮಾಡ್ಬೇಕ್ರಿ ಅಂತ. ಓಕೆ, ಇಫ್ ಕಂಡೀಷನ್ಸ್ ಆಫ್ ಸೆಕ್ಷನ್ 184 and 40b is satisfied. ಓಕೆ, ಕಂಡೀಷನ್ಸ್ ಅಲ್ಲ, ಅದು ಕಂಡೀಷನ್ಸ್ ಅಂದ್ರೆ ಏನ್ರಿ? ಪ್ಲೂರಲ್. ಆರ್ ಸ್ಯಾಟಿಸ್ಫೈಡ್ ಬರ್ಬೇಕಲ್ಲಿ.
ಆರ್ ಬರ್ಬೇಕು, ಆರ್ ಸ್ಯಾಟಿಸ್ಫೈಡ್, ಆರ್ ಸ್ಯಾಟಿಸ್ಫೈಡ್, ಆರ್ ಸ್ಯಾಟಿಸ್ಫೈಡ್. ಸೊ ಬರ್ರಿ ಈಗ ಫಸ್ಟ್ ಕಂಡೀಷನ್ ಏನೈತ್ರಿ, ಇಫ್ ಕಂಡೀಷನ್ಸ್ ಆಫ್ ಸೆಕ್ಷನ್ 184 ಆ್ಯಂಡ್ 40B ಆರ್ ಸ್ಯಾಟಿಸ್ಫೈಡ್. ಓಕೆ, ಫಸ್ಟ್ ಇಫ್ ಕಂಡೀಷನ್ಸ್ ಆಫ್ ಸೆಕ್ಷನ್ 184 ಆ್ಯಂಡ್ 40B ಆರ್ ಸ್ಯಾಟಿಸ್ಫೈಡ್. ಓಕೆ, ಸ್ಯಾಟಿಸ್ಫೈಡ್ ಅಂದರೆ ಏನು ಮಾಡ್ಬೇಕ್ರಿಪ್ಪ ಅಂತ ನೋಡ್ರಿ. ಇಲ್ಲೇ ನಾರ್ಮಲ್ ಪ್ರಾಬ್ಲಮ್ಸ್ ಕೇಸ್ ಸ್ಟಡಿ ಬಿಟ್ಟು ನಾರ್ಮಲ್ ಪ್ರಾಬ್ಲಮ್ಸ್ 10 ಮಾರ್ಕ್ಸ್ ಅಲ್ಲೇ ಹೌದಲ್ರಿ. ನಿಮಗೆ ಸ್ಯಾಟಿಸ್ಫೈಡ್ ಪ್ರಾಬ್ಲಮ್ಸ್ ಕೇಳ್ತಾರೆ ತಿಳಿತ್ರಿ. ಕೇಸ್ ಸ್ಟಡಿ ಬಿಟ್ಟು ನಾರ್ಮಲ್ ಪ್ರಾಬ್ಲಮ್ಸ್ ಸೆಕ್ಷನ್ ಸಿ ಒಳಗೆ ನಾರ್ಮಲ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಆ್ಯಂಡ್ ಪಾರ್ಟ್ನರ್ಸ್ ಟೋಟಲಿ ಕಂಡೀಷನ್ಸ್ ಆಫ್ ಆರ್ ಸ್ಯಾಟಿಸ್ಫೈಡ್, ಕಂಡೀಷನ್ ಸೆಕ್ಷನ್ 184 ಆ್ಯಂಡ್ 40B ಆರ್ ಸ್ಯಾಟಿಸ್ಫೈಡ್ ಮೇಲೆ ಕೇಳ್ತಾರೆ ಎಲ್ಲ. ಅಂದರೆ ಇಂಟ್ರೆಸ್ಟ್ ಎಕ್ಸೀಡಿಂಗ್ ಎಟ್ 12% ಲೆಸ್ ಅಲೌಯಬಲ್ ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್, ಅದು ಎಲ್ಲ ಬುಕ್ ಪ್ರಾಫಿಟ್, ಆಮೇಲೆ 90% ಐತಲ್ಲ ಎಲ್ಲ ಫಾರ್ಮಟ್ ಇದು. ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಆ್ಯಂಡ್ ಪಾರ್ಟ್ನರ್ಸ್ ಐತಲ್ಲ ಫಾರ್ಮಟ್, ಅದು ಫಸ್ಟ್ ಕ್ಲಾಸ್ ಹಿಡಿದು ನಿಮಗೆ. ಅದು ಟೋಟಲ್ ಫಾರ್ಮಟ್ ಯೂಸ್ ಯಾವಾಗ ಮಾಡ್ತೀರಿ ನೀವು? ಕಂಡೀಷನ್ಸ್ ಆರ್ ಸ್ಯಾಟಿಸ್ಫೈಡ್. ಅದಕ್ಕೆ ಕೇಸ್ ಸ್ಟಡಿ ಬಿಟ್ಟು ನಾರ್ಮಲ್ ಪ್ರಾಬ್ಲಮ್ ಸೆಕ್ಷನ್ ಸಿ ಒಳಗೆ ನಾರ್ಮಲ್ ಇದು ಕೊಡ್ತಾರೆ. ಇದು ಕಂಡೀಷನ್ಸ್ ಆಫ್ ಸೆಕ್ಷನ್ 184 ಆ್ಯಂಡ್ ಸೆಕ್ಷನ್ 40B ಆರ್ ಸ್ಯಾಟಿಸ್ಫೈಡ್, ಇದರ ಬೇಸ್ ಮೇಲೆ ಕೇಳ್ತಾರೆ ಎಲ್ಲ ಕ್ವಶನ್ಸ್. ಓಕೆ, ಇದು ಕ್ವಶನ್ ಐತಲ್ರಿ, ಈ ಕ್ವಶನ್ ಕೇಸ್ ಸ್ಟಡಿ ಕ್ವಶನ್ ಇದ್ರಾಗ ಮಿಕ್ಸ್ ಐತ್ರಿ. ಕಂಡೀಷನ್ಸ್ ಆಫ್ ಸೆಕ್ಷನ್ 184 ಆ್ಯಂಡ್ 40B ಆರ್ ಸ್ಯಾಟಿಸ್ಫೈಡ್ ಮೀನ್ಸ್ ನಾರ್ಮಲ್ ಕ್ವಶನ್. ಆಮೇಲೆ ನಾಟ್ ಸ್ಯಾಟಿಸ್ಫೈಡ್ ಅಂದರೆ ಕೇಸ್ ಸ್ಟಡಿ ಕ್ವಶನ್. ಓಕೆ, ಕೇಸ್ ಸ್ಟಡಿ ಕ್ವಶನ್ ಮತ್ತು ನಾರ್ಮಲ್ ಕ್ವಶನ್ ಎರಡು ಮಿಕ್ಸ್ ಐತ್ರಿ, ಅದಕ್ಕೆ ನಾ ಇದು ಹೇಳ್ತೀನಿ ನಿಮಗೆ. ಓಕೆ, ಸಿಂಪಲ್ ಐತ್ರಿ. ಬರ್ರಿ ನಂಬರ್ 1, ಇಫ್ ಕಂಡೀಷನ್ಸ್ ಆಫ್ ಸೆಕ್ಷನ್ 184 ಆ್ಯಂಡ್ 40B ಆರ್ ಸ್ಯಾಟಿಸ್ಫೈಡ್. ಸೇಮ್ ಫಾರ್ಮಟ್ ರೀ, ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಆ್ಯಡ್ ಡಿಸ್ಅಲೈವಬಲ್ ಎಕ್ಸ್ಪೆನ್ಸಸ್. ಬರ್ರಿ ಫಸ್ಟ್ ಏನು ಬೇಕು ನಮಗೆ? ನೆಟ್ ಪ್ರಾಫಿಟ್ ಬೇಕಲ್ಲ. ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬೇಕು ನಮಗೆ. ಎಲ್ಲೈತ್ರಿ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್? 52,000 ಬರ್ರಿ ರೀ ಅಮೌಂಟ್, 52,000. ನೆಕ್ಸ್ಟ್ ಆ್ಯಡ್ ಡಿಸ್ಅಲೈವಬಲ್ ಎಕ್ಸ್ಪೆನ್ಸಸ್. ಬರ್ರಿ ಫಸ್ಟ್ ಇಲ್ಲಿ ನೋಡೋಣ್ರಿ, ಇಲ್ಲಿ ಏನೈತ್ರಿ? ಫಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಟ್ 15% ಪರ್ annum, ಮೋರ್ ದ್ಯಾನ್ 12% ಅಂದರೆ ತಗೋಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ at 15% per annum exceeding more than ಐತಲ್ರಿ ಇದು, more than 12% ಅಲ್ಲ ಅದು, exceeding 12%. ಓಕೆ, ಬ್ರ್ಯಾಕೆಟಲ್ಲೇ 15% ಮೈನಸ್ 12% ಇಸ್ ಈಕ್ವಲ್ ಟು ಎಷ್ಟು? 15 ಮೈನಸ್ 12 3%. ಓಕೆ, ಡನ್. ಇದ್ರಾಗ ಎ ಬಿ ಸಿ ಐತ್ರಿ. ಎ ಇಸ್ ಈಕ್ವಲ್ ಟು, ಬಿ ಇಸ್ ಈಕ್ವಲ್ ಟು, ಸಿ ಇಸ್ ಈಕ್ವಲ್ ಟು. ಎ ಅಮೌಂಟ್ ಎಷ್ಟು ರೀ? 1,800. ಬಿ ಅಮೌಂಟ್ 1,500. ನೆಕ್ಸ್ಟ್ ಸಿ ಅಮೌಂಟ್ 600 ಇಂಟು ಕರೆಕ್ಟಾ? ಈಗ ಡಿಫ್ರೆನ್ಸ್ ಅಮೌಂಟ್ ಎಷ್ಟು? ಡಿಫ್ರೆನ್ಸ್ ವ್ಯಾಲ್ಯೂ ಎಷ್ಟು ರೀ? 3 ಮೇಲೆ ಇಟ್ಕೊರಿ. 3 ಡಿವೈಡೆಡ್ ಬೈ ಹೈಯೆಸ್ಟ್ ವ್ಯಾಲ್ಯೂ 15. ತಿಳಿದ್ರಿ ನಿಮಗೆ? ಡಿಫ್ರೆನ್ಸ್ ವ್ಯಾಲ್ಯೂ ಮೇಲೆ ಡಿವೈಡೆಡ್ ಬೈ ಹೈಯೆಸ್ಟ್ ವ್ಯಾಲ್ಯೂ ಕೆಳಗಡೆ 3/15. ಈಗ 3/15 ಮಾಡ್ರಿ ಈಗ ಕ್ಯಾಲ್ಕುಲೇಷನ್. 1,800 into 3 divided by 15, you will get 360. Next 1,500 into 3 divided by 15, you will get 300. Next 600 into 3 divided by 15, 120. ಇದು ಎಲ್ಲ ಆ್ಯಡ್ ಮಾಡಿರಿ ಎಷ್ಟು ರೀ? 360 plus 300 plus 120, you will get 780. ಮುಗಿತ್ರಿ ಇದು. ನೆಕ್ಸ್ಟ್ ಏನೈತ್ರಿ? ಸ್ಯಾಲರಿ ಆಫ್ ಪಾರ್ಟ್ನರ್ಸ್ ಐತ್ರಿ, ತಗೋರಿ. ಸ್ಯಾಲರಿ ಆಫ್ ಪಾರ್ಟ್ನರ್ಸ್, ಐ ಥಿಂಕ್. ಓಕೆ, ಮೈಕ್ ಇಸ್ ಸ್ಯಾಲರಿ ಆಫ್ ಪಾರ್ಟ್ನರ್ಸ್. ಹಾಂ, ಇದ್ರಾಗ ಎ ಬಿ ಸಿ
ಬಿ ಸಿ ಇಸ್ ಈಕ್ವಲ್ ಟು ಇಸ್ ಈಕ್ವಲ್ ಟು ಇಸ್ ಈಕ್ವಲ್ ಟು ಓಕೆ. ಎ ಸ್ಯಾಲರಿ ಎಷ್ಟು ರೀ 18,000, ಬಿ ಸ್ಯಾಲರಿ 12,000 ಸಾರಿ 12,000, ಸಿ ಸ್ಯಾಲರಿ 24,000. okay, total is 54,000. got my point? okay, now next star mark. ಇಲ್ಲಿ ನೋಡ್ರಿ ಲಾಸ್ ಫ್ರಾಮ್ ಸೇಲ್ ಆಫ್ ಕಾರ್. ಲಾಸ್ ಅಂದ್ರೆ ಏನ್ರಿ? ಎಕ್ಸ್ಪೆನ್ಸಸ್. ಲಾಸ್ ಅಂದ್ರೆ ಏನ್ರಿ? ಎಕ್ಸ್ಪೆನ್ಸಸ್. ಸೇಲ್ ಆಫ್ ಕಾರ್. ಸೇಲ್ ಆಫ್ ಕಾರ್ ಈಸ್ ನಾಟ್ ಟೋಟಲಿ ರಿಲೇಟೆಡ್ ಟು ಬಿಸ್ನೆಸ್. ಅದು ಸೇಲ್ ಆಫ್ ಕಾರ್ ಏನ್ರಿ? ಸಮ್ ಹೌ ರಿಲೇಟೆಡ್ ಟು ಡಿಸ್ಅಲೈವಬಲ್ ಎಕ್ಸ್ಪೆನ್ಸಸ್. ಅದಕ್ಕೆ ಲಾಸ್ ಫ್ರಾಮ್ ಸೇಲ್ ಆಫ್ ಕಾರ್ ಲೇ ತಗೋಬೇಕ್ರಿ. ತಿಳಿತ್ರಿ ನಿಮಗೆ? ಲಾಸ್ ಅಂದ್ರೆ ಏನ್ರಿ? ಎಕ್ಸ್ಪೆನ್ಸ್. ಸೇಲ್ ಆಫ್ ಕಾರ್ ಈಸ್ ಆಕ್ಚುಲಿ ನಾಟ್ ಟೋಟಲಿ ರಿಲೇಟೆಡ್ ಟು ಬಿಸ್ನೆಸ್ ರೀ, ಬಟ್ ರಿಲೇಟೆಡ್ ಟು ಪಾರ್ಟ್ನರ್ಸ್. ಪಾರ್ಟ್ನರ್ಸ್ಗೆ ರಿಲೇಟೆಡ್ ಇತ್ತು ಸೇಲ್ ಆಫ್ कार, पार्टनर्सಗೆ रिलेटेड ಐತ್ರಿ, ಅದಕ್ಕೆ ಅಲ್ಲೇ ತಗೋಬೇಕು. समझ में आया? लॉस का मतलब क्या है? एक्सपेंसेस. सेल ऑफ कार है, बिजनेस को टोटली रिलेट नहीं करता. एक्चुअली टोटली क्या होता हो? बिजनेस को टोटली रिलेट नहीं करता, लेकिन सम हाउ किसको रिलेट करता? वो पार्टनर्स के लिए सेल ऑफ कार रिलेट होता. इसलिए क्या करना? लॉस फ्रॉम सेल ऑफ कार ಎಲ್ಲಿ ತಗೋಬೇಕ್ರಿ? ಇಲ್ಲಿ ತಗೋಬೇಕ್ರಿ. लॉस फ्रॉम सेल ऑफ कार ತಗೋರಿ ಇಲ್ಲಿ. ಸೇಮ್ ಲಾಸ್ ಫ್ರಮ್ ಸೇಲ್ ಆಫ್ ಕಾರ್, ಲಾಸ್ ಫ್ರಮ್ ಸೇಲ್ ಆಫ್ ಫರ್ನಿಚರ್, ಲಾಸ್ ಫ್ರಮ್ ಸೇಲ್ ಆಫ್ ಮಷಿನರಿ ಎಲ್ಲ ಲಾಸ್ ಫ್ರಮ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಇಲ್ಲಿ ತಗೋಬೇಕ್ರಿ. ಡಿಸ್ಅಲೈಬಲ್ ಎಕ್ಸ್ಪೆನ್ಸಸ್ ಒಳಗೆ ಲಾಸ್ ಫ್ರಮ್ ಸೇಲ್ ಆಫ್ ಕಾರ್. ಸೇಲ್ ಆಫ್ ಕಾರ್ ಎಷ್ಟೈತ್ರಿ? ಲಾಸ್ ಫ್ರಮ್ ಸೇಲ್ ಆಫ್ ಕಾರ್ 7,000 ಅಲ್ಲ, 7,000. ಇಂಪಾರ್ಟೆಂಟ್ ಆಗಿತ್ತು ಲಾಸ್ ಫ್ರಮ್ ಸೇಲ್ ಆಫ್ ಕಾರ್. ಇಂಪಾರ್ಟೆಂಟ್ ಇದು. ಸ್ಟಾರ್ ಮಾರ್ಕ್ ಹಾಕ್ತೀನಿ ನಾನು. ಸ್ಟಾರ್ ಮಾರ್ಕ್. ಓಕೆ, ನೆಕ್ಸ್ಟ್ ರೀ ಡೆಪ್ರಿಸಿಯೇಷನ್ ಅಲ್ಲ. ಡೆಪ್ರಿಸಿಯೇಷನ್ ಏನ್ರಿ? ಡೆಪ್ರಿಸಿಯೇಷನ್ ಆಕ್ಚುಲಿ ಎಕ್ಸ್ಪೆನ್ಸ್. ಡೆಪ್ರಿಸಿಯೇಷನ್ ಏನ್ರಿ? ಆಕ್ಚುಲಿ ಎಕ್ಸ್ಪೆನ್ಸ್. ಯಾವ ಎಕ್ಸ್ಪೆನ್ಸ್ ರೀ? ಡಿಸ್ಅಲೈವಬಲ್ ಎಕ್ಸ್ಪೆನ್ಸ್. ಅದು ಡೆಪ್ರಿಸಿಯೇಷನ್ ನೆನ್ಪಿಟ್ಕೋರಿ. ಇದು ಡೆಪ್ರಿಸಿಯೇಷನ್ ಎಕ್ಸ್ಪೆನ್ಸಸ್ ಆಕ್ಚುಲಿ ಯಾವ ಎಕ್ಸ್ಪೆನ್ಸ್ ರೀ? ಅಲೈವಬಲ್, ಡಿಸ್ಅಲೈವಬಲ್ ಎಕ್ಸ್ಪೆನ್ಸ್ ರೀ. ಇದು ಇಲ್ಲಿ ತಗೋಬೇಕು ನೀವು. ಇಲ್ಲಿ ಡಿಸ್ಅಲೈವಬಲ್ ಎಕ್ಸ್ಪೆನ್ಸಸ್ ಒಳಗೆ ತಗೋಬೇಕದು ಡೆಪ್ರಿಸಿಯೇಷನ್. ಡೆಪ್ರಿಸಿಯೇಷನ್ ಬ್ರಾಕೆಟ್ ತಗೋರಿಲ್ಲ. ಬ್ರಾಕೆಟ್ ಡೆಪ್ರಿಸಿಯೇಷನ್ ರುಪೀಸ್ 7,000 ಐತ್ರಿ. ಎಷ್ಟ್ರಿ? 7,000 ತಗೋರಿಲ್ಲ. 7,000 ಮೈನಸ್ ಐಲೈತ್ ನೋಡ್ರಿ. ಬಟ್ ಆಸ್ ಪರ್ ದ ರೂಲ್ಸ್ ಓನ್ಲಿ ರುಪೀಸ್ 6,000 ಈಸ್ ಅಲೌಡ್. ಡಿಸ್ಅಲೈವಬಲ್ ಡೆಪ್ರಿಸಿಯೇಷನ್ ಮೈನಸ್ ಅಲೈವಬಲ್ ಡೆಪ್ರಿಸಿಯೇಷನ್ ಮಾಡ್ಬೇಕ್ರಿ. ಡಿಸ್ಅಲೈವಬಲ್ ಡೆಪ್ರಿಸಿಯೇಷನ್ ಎಷ್ಟ್ರಿ? ಈಗ 7,000 ಮೈನಸ್ ಅಲೈವಬಲ್ ಡೆಪ್ರಿಸಿಯೇಷನ್ ಎಷ್ಟ್ರಿ? 6,000 ಲೆಸ್ ಮಾಡ್ರಿ. ಎಷ್ಟ್ರಿ? 1,000. ಓಕೆ, ಮತ್ತೆ ರೀ ಮುಗಿತಲ್ಲ. ಇದು ಇನ್ಕಮ್ಸ್ ರೀ. ಇದು ಇನ್ಕಮ್ಸ್ ಇಲ್ಲೇ ಬರಂಗಿಲ್ಲ, ಎಕ್ಸ್ಪೆನ್ಸ್ ಒಳಗೆ ಬರಂಗಿಲ್ಲ. ಎಲ್ಲ ಮುಗಿತಲ್ಲ A to Z. ಈಗ ಟೋಟಲ್ ಮಾಡ್ರಿ. ಈ ಕಾಲಮ್ ಟೋಟಲ್ ಮಾಡ್ರಿ. 780 ಪ್ಲಸ್ 54,000 ಪ್ಲಸ್ 7,000 ಪ್ಲಸ್ 1,000 ಎಷ್ಟ್ರಿ? 62,780. 62,780. ಹಾಂ, ಈಗ 52,000 ಪ್ಲಸ್ 62,780 ಮಾಡ್ರಿ. 52,000 ಪ್ಲಸ್ 62,780 ಎಷ್ಟು ರೀ? 1,14,780. 1,14,780. 1,14,780 ಏನ್ರಿ ಇದು? ಏನಿಲ್ಲ ಅಮೌಂಟ್. ಅದು ಇಲ್ಲಿ ಹೆಸರು ಬರಂಗಿಲ್ಲ, ಏನು ಪರ್ಟಿಕ್ಯುಲರ್ ನೇಮ್ ಬರಂಗಿಲ್ಲ ಇಲ್ಲಿ. ಓಕೆ, ಈಗ ಏನು ಮಾಡ್ಬೇಕ್ರಿ? ಲೆಸ್ ಮಾಡ್ಬೇಕ್ರಿ. ಲೆಸ್ ಏನ್ರಿ ಇದು? ಇನ್ಕಮ್ ಚಾರ್ಜೇಬಲ್ ಅಂಡರ್ ಅದರ್ ಹೆಡ್ಸ್ ಅಂಡ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಅಲ್ಲ ಅದು. ಎಕ್ಸೆಂಪ್ಟೆಡ್ ಇನ್ಕಮ್ಸ್. ಕರೆಕ್ಟಾ? ಇನ್ಕಮ್ ಚಾರ್ಜೇಬಲ್ ಅಂಡರ್ ಅದರ್ ಹೆಡ್ಸ್ ಅಂಡ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಐತ್ರಿ. ಓಕೆ,
ಬರ್ರಿ ನಮ್ಗೆ ಏನು ಬೇಕ್ರಿ ಈಗ ಇನ್ಕಮ್ಸ್ ಬೇಕು. ಇನ್ಕಮ್ಸ್ ಎಲ್ಲಿ ಐತ್ರಿ? ಇನ್ಕಮ್ಸ್ ಎಲ್ಲಿ ಕೊಟ್ಟಾರಿ ಅವರು? ದ ಫಾಲೋವಿಂಗ್ ಆರ್ ದ ಇನ್ಕಮ್ಸ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇನ್ಕಮ್ಸ್ ಬೇಕು ನಮಗೆ. ಇನ್ಕಮ್ಸ್ ಬ್ಯಾಡ್ ಡೆಟ್ಸ್ ರಿಕವರ್ಡ್, ಬ್ಯಾಡ್ ಡೆಟ್ಸ್ ರಿಕವರ್ಡ್ ಬ್ರ್ಯಾಕೆಟಲ್ಲೇ ಇದು ಸಾರಿ ಬ್ಯಾಡ್ ಡೆಟ್ಸ್ ರಿಕವರ್ಡ್ ₹3000 ಐತ್ರಿ. ಓಕೆ, ಬ್ರ್ಯಾಕೆಟಲ್ಲೇ 1/2 ಹಾಫ್ ಈಸ್ ಡಿಸ್ಅಲೌಡ್. ನಮ್ಗೆ ಏನು ಬೇಕ್ರಿ ಇಲ್ಲಿ? ಡಿಸ್ಅಲೌಡ್ ಇನ್ಕಮ್ಸ್ ಬೇಕು. ಮ್ಯಾಲೆ ಡಿಸ್ಅಲೌವೇಬಲ್ ಎಕ್ಸ್ಪೆನ್ಸಸ್ ಐತ್ರಿ, ಕೆಳಗಡೆ ಇದು ಡಿಸ್ಅಲೌವೇಬಲ್ ಇನ್ಕಮ್ಸ್. ಇದು ತಿಳಿತ್ರಿ ನಿಮಗೆ? ಮ್ಯಾಲೆ ಡಿಸ್ಅಲೌವೇಬಲ್ ಎಕ್ಸ್ಪೆನ್ಸಸ್, ಕೆಳಗಡೆ ಐತೆ ನೋಡ್ರಿ ಇದು ಏನ್ರಿ? ಇದು ಡಿಸ್ಅಲೌವೇಬಲ್ ಇನ್ಕಮ್ಸ್. ಇದು ಅದಕ್ಕೆ ನಮಗೆ ಡಿಸ್ಅಲೌಡ್ ಬೇಕು. ನಮಗೆ ಏನು ಬೇಕ್ರಿ ಇಲ್ಲೇ? ಡಿಸ್ಅಲೌಡ್ ಬೇಕು. ಟೋಟಲ್ ಅಮೌಂಟ್ ಎಷ್ಟೈತ್ರಿ? ಬ್ಯಾಡ್ ಡೆಟ್ಸ್ ರಿಕವರ್ಡ್ 3000. ಅದ ಒಳಗೆ ಎಷ್ಟು ಡಿಸ್ಅಲೌಡ್ ಐತ್ರಿ? ಓನ್ಲಿ ಹಾಫ್, 1/2 ಐತ್ರಿ. ನಮಗೆ ಹಾಫ್ ಬೇಕು. ಓಕೆ, ಬರ್ರಿ ತಗೋರಿ ಇಲ್ಲ. ಬ್ಯಾಡ್ ಡೆಟ್ಸ್ ರಿಕವರ್ಡ್, ಬ್ಯಾಡ್ ಡೆಟ್ಸ್ ರಿಕವರ್ಡ್ ಎಷ್ಟೈತ್ರಿ ಅಮೌಂಟ್? ಅದು ಸಾರಿ ಬ್ರ್ಯಾಕೆಟಲ್ಲಿ ತಗೋರಿ. ಬ್ರ್ಯಾಕೆಟಲ್ಲೇ 3000 ಎಷ್ಟು ಬೇಕು ನಮಗೆ? ನಮಗೆ ಡಿಸ್ಅಲೌಡ್ ಬೇಕು. ಎಷ್ಟು ಐತ್ರಿ ಡಿಸ್ಅಲೌಡ್? 1/2 ಐತ್ರಿ. ಅದಕ್ಕೆ 1/2 ಎಷ್ಟು ರೀ? 1500 ಅಲ್ಲ, ಅದು ಬೇಕು ನಮಗೆ. 1500 ಬೇಕು ನಮಗೆ. 1500 ಮುಗೀತು ರೀ. ನೆಕ್ಸ್ಟ್ ಹಾಂ, ಇನ್ಕಮ್ ಫ್ರಾಮ್ ಸ್ಪೆಕ್ಯುಲೇಷನ್. ಇನ್ಕಮ್ ಫ್ರಾಮ್ ಸ್ಪೆಕ್ಯುಲೇಷನ್ ಏನ್ರಿ? ಆ್ಯಕ್ಚುಲಿ ಬಿಸ್ನೆಸ್ ಇನ್ಕಮ್. ಇನ್ಕಮ್ ಫ್ರಾಮ್ ಸ್ಪೆಕ್ಯುಲೇಷನ್ ಅಂದ್ರೆ ಏನ್ರಿ? ಇನ್ಕಮ್ ಫ್ರಾಮ್ ಸ್ಪೆಕ್ಯುಲೇಷನ್ ಇಸ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್. ಇನ್ಕಮ್ ಫ್ರಾಮ್ ಕಾಟನ್ ಬಿಸ್ನೆಸ್, ಇನ್ಕಮ್ ಫ್ರಾಮ್ ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಅಂದ್ರೆ ಇದು. ಪ್ರಾಫಿಟ್ ಫ್ರಾಮ್ ಸ್ಪೆಕ್ಯುಲೇಷನ್ ಅಂದ್ರೆ ಇದು ಏನ್ರಿದು? ಇನ್ಕಮ್ ಫ್ರಾಮ್ ಬಿಸ್ನೆಸ್. ಇನ್ಕಮ್ ಫ್ರಾಮ್ ಸ್ಪೆಕ್ಯುಲೇಷನ್ ಅಂದ್ರೆ ಸ್ಪೆಕ್ಯುಲೇಷನ್ ಅಂದ್ರೆ ಏನ್ರಿ? ಇನ್ಕಮ್ ಫ್ರಾಮ್ ಬಿಸ್ನೆಸ್. ಇಲ್ಲೇ ಇನ್ಕಮ್ ಫ್ರಾಮ್ ಬಿಸ್ನೆಸ್ ಹೆಡ್ಡಿಂಗ್ ಬರಂಗಿಲ್ಲ. ಯಾಕ್ರಿ? ಇನ್ಕಮ್ ಚಾರ್ಜೇಬಲ್ ಅಂಡರ್ ಅದರ್ ಹೆಡ್ಸ್ ಐತ್ರಿ ಇಲ್ಲಿ. ಅದರ್ ಇನ್ಕಮ್ ಫ್ರಾಮ್ ಬಿಸ್ನೆಸ್ ಹೆಡ್ ಬಿಟ್ಟು ಬೇರೆ 4 ಹೆಡ್ಸ್ ಐತ್ರಿ. ಹೌಸ್ ಪ್ರಾಪರ್ಟಿ ಸಾರಿ ಸ್ಯಾಲರಿ ಐತ್ರಿ, ಹೌಸ್ ಪ್ರಾಪರ್ಟಿ ಐತ್ರಿ, ಕ್ಯಾಪಿಟಲ್ ಗೇನ್ ಐತ್ರಿ, ಅದರ್ ಸೋರ್ಸ್ ಐತ್ರಿ. 4 ಹೆಡ್ಸ್ ಐತ್ರಿ. ಇನ್ಕಮ್ ಫ್ರಾಮ್ ಬಿಸ್ನೆಸ್ ಹೆಡ್ ಬಿಟ್ ಅದರ್ ಹೆಡ್ಸ್ ಐತ್ರಿ ಇಲ್ಲ. ಅದಕ್ಕೆ ಅದರ್ ಹೆಡ್ಸ್. ಇನ್ಕಮ್ ಫ್ರಾಮ್ ಸ್ಪೆಕ್ಯುಲೇಷನ್ ಅಂದ್ರೆ ಏನ್ರಿ? ಇನ್ಕಮ್ ಫ್ರಾಮ್ ಬಿಸ್ನೆಸ್ ಹೆಡ್ ಇಲ್ಲೇ ಬರಂಗಿಲ್ಲ. ನೆನ್ಪಿಡ್ಕೋರಿ ಇದು. ಓಕೆ, ಇದು ಇಲ್ಲೇ ಬರಂಗಿಲ್ಲ. ಯಾಕ್ರಿ? ಇನ್ಕಮ್ ಫ್ರಾಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮ್, ಅದು ಬಿಸ್ನೆಸ್ ಇನ್ಕಮ್ ಇಲ್ಲೇ ಬರಂಗಿಲ್ಲ. ಅದಕ್ಕೆ ಸ್ಕಿಪ್ ಮಾಡಿಬಿಟ್ರಿ, ಇದು ಬರಂಗಿಲ್ಲ. ಒಂದೇ ಇನ್ಕಮ್ ಅಲ್ಲ ಇಲ್ಲೇ. ಈಗ ಟೋಟಲ್ ಮಾಡ್ರಿ. ಸೇಮ್ 1500 ಬಾಜು. ಈಗ ಏನು ಮಾಡ್ತೀರಿ? 1,14,780 ಮೈನಸ್ 1500 ಮಾಡ್ರಿ. 1,14,780 minus 1500, you will get 1,13,280. 1,13,280. ಇದು ಏನ್ರಿದು? ಬುಕ್ ಪ್ರಾಫಿಟ್. ಬುಕ್ ಪ್ರಾಫಿಟ್ ಬುಕ್ ಪ್ರಾಫಿಟ್ ನೋಡ್ರಿಪ್ಪ ಇದು. ಓಕೆ, ಇಟ್ ಈಸ್ ಅ ಬುಕ್ ಪ್ರಾಫಿಟ್. ಈಗ ಏನು ಮಾಡ್ತೀರಿ ನೀವು? ಲೆಸ್ ಅಲ್ಲ ಅದು, ಲೆಸ್ ಅಲೈವಬಲ್ ರೆಮ್ಯುನರೇಷನ್ ಅಂಡರ್ ಸೆಕ್ಷನ್ ಅಲೈವಬಲ್ ರೆಮ್ಯುನರೇಷನ್ ಆಸ್ ಪರ್ ಸೆಕ್ಷನ್ 28 to 40B ಅಂತ ಮಾಡ್ತಿಲ್ರಿ ನೀವು. ಈಗ ನೆಕ್ಸ್ಟ್ ಸರಿ, ಈಗ ಇಲ್ಲಿ ಮಟ್ಟ ಸ್ಕ್ರೀನ್ಶಾಟ್ ತಗೋರಿ. ನಾ ಇದು ಮ್ಯಾಲಿನ ಬಟರ್ ಎಲ್ಲ ರಫ್ ಮಾಡ್ತೀನಿ ನಾನು. ಸಾರಿ. Okay, take down the screenshot. I will rub that upper part. Okay, shall I? I will rough this part also. I will not. I did. After I did, I will. I am telling you that I will. Sorry. Book profit we have to take. Book profit important trip ಅದು ಬೇಕು ನಮಗೆ ಮುಂದೆ. ಈಗ ನಮಗೆ ಮುಂದೆ ಬೇಕಲ್ಲೇ ಮೇಲೆ ಕಂಪ್ಯಾರಿಸನ್ ಮಾಡಬೇಕಲ್ಲ, ಅದಕ್ಕೆ ಬೇಕು. ಇಲ್ಲೇ ನಾನು ಹಂಗಾರೆ ಇದು ಮಾಡ್ತೇನೆ ರೀ, ಇದು ಡೆಸ್ಪಾಟ್. ದೆನ್ ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ನಾನು. ಆ್ಯಕ್ಚುಲಿ ಏನು ರೀ, ಇಲ್ಲಿಂದ ಕೆಳಗಿನ ಪಾರ್ಟನ್ನು ಅಲ್ಲೇ ಬರ್ತೀನಿ ರೀ, ಕೆಳಗಿನ ಪಾರ್ಟ್. ಓಕೆ, ಬರ್ರಿ. ಬುಕ್ ಪ್ರಾಫಿಟ್ ಆದಮೇಲೆ ಏನು ರೀ, ಕಂಟಿನ್ಯೂ ಇಲ್ಲೇ ಲೆಸ್ ಅಂತ ಬರಿಬೇಕಲ್ಲ, ಇಲ್ಲೇ ಲೆಸ್ ಅಂತ. ಲೆಸ್
ಏನ್ರಿ ಇದು ಅಲಾವೇಬಲ್ ಅಲ್ಲ, ಅದು ಅಲಾವೇಬಲ್ ರೆಮ್ಯುನರೇಷನ್, ಅಲಾವೇಬಲ್ ರೆಮ್ಯುನರೇಷನ್ ಏನ್ರಿದು ಲೆಸ್ ಅಲೈಬಲ್ ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್, ಟು ವರ್ಕಿಂಗ್ ಪಾರ್ಟ್ನರ್ಸ್ as per section 28 to 40 ಬಿ ಅಲ್ಲದು 40 ಬಿ. ಓಕೆ, ಇದು ಅಂಡರ್ಲೈನ್ ಮಾಡಿರಿ, ಇದು ಅಂಡರ್ಲೈನ್. ಈಗ ಏನೈತ್ರಿ, ರೋಮನ್ ನಂಬರ್ 1 ಅಲ್ಲ, ಅದು ರೋಮನ್ ನಂಬರ್ 1 ಏನ್ರಿ, ಆ್ಯಕ್ಚುಯಲ್ ಸ್ಯಾಲರಿ ಬೋನಸ್ ಕಮಿಷನ್, ಆ್ಯಕ್ಚುಯಲ್ ಸ್ಯಾಲರಿ ಬೋನಸ್ ಕಮಿಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್. ಬರ್ರಿ, ವರ್ಕಿಂಗ್ ಪಾರ್ಟ್ನರ್ಸ್ ಯಾರಿಪ್ಪ? ಈಗ ನಮ್ಗೆ ಏನು ಬೇಕು ರೀ, ವರ್ಕಿಂಗ್ ಪಾರ್ಟ್ನರ್ಸ್ ಬೇಕು. ಎಲ್ಲಿತ್ತು ರೀ ವರ್ಕಿಂಗ್ ಪಾರ್ಟ್ನರ್ಸ್? ಎ ಬಿ ಆ್ಯಂಡ್ ಸಿ ಆರ್ ದಿ ಪಾರ್ಟ್ನರ್ಸ್ ಆಫ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದಿ ರೇಷಿಯೋ ಆಫ್ 3:2:1. ವರ್ಕಿಂಗ್ ಪಾರ್ಟ್ನರ್ಸ್, ಎ ಇಸ್ ವರ್ಕಿಂಗ್ ಪಾರ್ಟ್ನರ್, ಬಿ ಇಸ್ ವರ್ಕಿಂಗ್ ಪಾರ್ಟ್ನರ್, ಸಿ ಇಸ್ ವರ್ಕಿಂಗ್ ಪಾರ್ಟ್ನರ್, ಇಲ್ಲಾಂದರೆ ಸಿ ಇಸ್ ನಾಟ್ ವರ್ಕಿಂಗ್ ಪಾರ್ಟ್ನರ್, ನಾನ್ ವರ್ಕಿಂಗ್ ಪಾರ್ಟ್ನರ್ ಏನು ಕೊಟ್ಟಿಲ್ಲ. ವರ್ಕಿಂಗ್ ಪಾರ್ಟ್ನರ್ ಬಗ್ಗೆ, ನಾನ್ ವರ್ಕಿಂಗ್ ಪಾರ್ಟ್ನರ್ ಬಗ್ಗೆ ಏನು ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ, ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಅಂದರೆ ಏನು ರೀ, ನಾವು ಏನು ಅನ್ಕೋಬೇಕ್ರಿ, ಈಗ ಎಲ್ಲರೂ ವರ್ಕಿಂಗ್ ಪಾರ್ಟ್ನರ್ಸ್. If the information about working partner, non-working partner is not given in the problem, we have to assume that all partners are working partners. तड़ितरी, अगर क्वेश्चन में नहीं दिया कौन वर्किंग पार्टनर है, कौन नॉन वर्किंग पार्टनर है करके, सब लोग क्या होते, तब ऐसी कंडीशन में क्या होते, सब लोग वर्किंग पार्टनर्स होते. ठीक है, समझ में आया? तड़ितरी निम्गे ಈಗ ವರ್ಕಿಂಗ್ ಪಾರ್ಟ್ನರ್ ಬಗ್ಗೆ, ನಾನ್ ವರ್ಕಿಂಗ್ ಪಾರ್ಟ್ನರ್ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಕ್ವಶನ್ ಒಳಗೆ, ಅವಾಗ ಏನ್ರಿ ಎಲ್ಲರೂ ವರ್ಕಿಂಗ್ ಪಾರ್ಟ್ನರ್ಸ್ ಅಸ್ಯೂಮ್ ಮಾಡ್ಬೇಕು ನೀವು. ಓಕೆ, ಬರ್ರಿ, ಈಗ ವರ್ಕಿಂಗ್ ಪಾರ್ಟ್ನರ್ಸ್ ಯಾರಿ 3 ಜನ. ಬರ್ರಿ, ಈಗ ನಾವು ಏನು ತೊಗೋಬೇಕಿಲ್ಲ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬರಂಗಿಲ್ಲ. ಏನು ತೊಗೋಬೇಕಿಲ್ಲ, ಆ್ಯಕ್ಚುಯಲ್ ಸ್ಯಾಲರಿ, ಆಮೇಲೆ ಕಮಿಷನ್, ಆಮೇಲೆ ಬೋನಸ್ ಆಫ್ ವರ್ಕಿಂಗ್ ಪಾರ್ಟ್ನರ್ಸ್ ತೊಗೋಬೇಕ್ರಿ. ಈಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬರಂಗಿಲ್ಲ, ಸ್ಯಾಲರಿ ತೊಗೋಬೇಕು. 3 ಜನ ಏನ್ರಿ ಈಗ ವರ್ಕಿಂಗ್ ಪಾರ್ಟ್ನರ್ಸ್, ಅಂದರೆ ಸ್ಯಾಲರಿ ತೊಗೋಬೇಕಲ್ಲ. ಈಗ ಬರ್ರಿ, ಸ್ಯಾಲರಿ ತೊಗೋಬೇಕು. ಸ್ಯಾಲರಿ ಇದ್ರೊಳಗೆ ಯಾರು ಸ್ಯಾಲರಿ ಆಫ್ ಪಾರ್ಟ್ನರ್ಸ್ ಅಲ್ಲದು, ಸ್ಯಾಲರಿ ಆಫ್ ಪಾರ್ಟ್ನರ್ಸ್. ಹಾಂ ಹೇಳ್ರಿಪ್ಪ, ಯಾರು? ಎ ಇಸ್ ಈಕ್ವಲ್ ಟು ಎಷ್ಟಿದ್ದು 18,000. ನೆಕ್ಸ್ಟ್ ಬಿ ಇಸ್ ಈಕ್ವಲ್ ಟು 12,000. ಸಿ ಇಸ್ ಈಕ್ವಲ್ ಟು 24,000. ಸಿ ಇಸ್ ಈಕ್ವಲ್ ಟು 24,000. ಟೋಟಲ್ ಅಮೌಂಟ್ ಎಷ್ಟು ರೀ ಈಗ? ಯಾರು ಸೇರಿಸಿ ಅಮೌಂಟ್ 54,000. ಡನ್ ರೀ. ಮತ್ತೇನೈತೆ ರೀ, ಮತ್ತು ನೋಡ್ರಿ, ಸ್ಯಾಲರಿ ಮುಗಿತು ರೀ, ಸ್ಯಾಲರಿ ಆಗಿತ್ತು ರೀ. ಈಗ ಕಮಿಷನ್ ಐತಿ ರೀ, ಕಮಿಷನ್ ಕೊಟ್ಟಿಲ್ಲ, ಹೌದಲ್ಲ. ಬೋನಸ್ ಐತಿ ರೀ, ಬೋನಸ್ನು ಕೊಟ್ಟಿಲ್ಲ. ಸ್ಯಾಲರಿ ಐತಿ ರೀ, ಕಮಿಷನ್ ಇಲ್ಲ, ಬೋನಸ್ ಇಲ್ಲ, ಇಲ್ಲಾಂದ್ರೆ ಬಿಡ್ರಿ. ಓಕೆ, ನೆಕ್ಸ್ಟ್ ರೋಮನ್ ನಂಬರ್ 2 ಬರೀರಿ. ರೋಮನ್ ನಂಬರ್ 2 ಏನ್ರಿಪ್ಪ? ಸ್ಯಾಲರಿ ಆಸ್ ಪರ್ ಸೆಕ್ಷನ್, ಏನ್ರಿದು 40B ಅಲ್ಲದು, 40B. ಸ್ಯಾಲರಿ ಆಸ್ ಪರ್ ಸೆಕ್ಷನ್ 40B. ಇದರೊಳಗೇನ್ರಿ ಸ್ಮಾಲ್ ಎ, ಸ್ಮಾಲ್ ಏನ್ರಿ ಮ್ಯಾಕ್ಸಿಮಮ್ ಲಿಮಿಟ್, ಏನ್ರಿ ಮ್ಯಾಕ್ಸಿಮಮ್ ಲಿಮಿಟ್. ಆಮೇಲೆ ಏನ್ರಿ ಬಿ, 90% ಆಫ್ ಬುಕ್ ಪ್ರಾಫಿಟ್, 90% ಆಫ್ ಬುಕ್ ಪ್ರಾಫಿಟ್, 90% ಆಫ್ ಬುಕ್ ಪ್ರಾಫಿಟ್. ಕರೆಕ್ಟಾ? ನೋಡ್ರಿ, ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು ರೀ? 1,50,000 ಫಿಕ್ಸ್, 1,50,000 ಫಿಕ್ಸ್ ಅದು. ನೆಕ್ಸ್ಟ್ 90% ಆಫ್ ಬುಕ್ ಪ್ರಾಫಿಟ್ ನೋಡ್ಬೇಕ್ರಿ. ಫಸ್ಟ್ ಬುಕ್ ಪ್ರಾಫಿಟ್ ಅಮೌಂಟ್ ನೋಡ್ಬೇಕೀಗ. ಬುಕ್ ಪ್ರಾಫಿಟ್ ಅಮೌಂಟ್ ಎಷ್ಟೈತಿ ರೀ? 1,13,280, ಲೆಸ್ ದ್ಯಾನ್ 3 lakh. ಅಮೌಂಟ್ ಏನ್ರಿ? ಬುಕ್ ಪ್ರಾಫಿಟ್ ಅಮೌಂಟ್ ಲೆಸ್ ದ್ಯಾನ್ 3 lakh ಐತ್ರಿ, ಲೆಸ್ ದ್ಯಾನ್ 3 lakh. ಈಗ ಏನು ಮಾಡ್ಬೇಕ್ರಿ? ಟೋಟಲ್ ಅಮೌಂಟ್ ಮೇಲೆ 90% ತಗೋಬೇಕ್ರಿ. ಯಾಕ್ರಿ? ಅಮೌಂಟ್ ಅದು ಲೆಸ್ ದ್ಯಾನ್ 3 lakh ಐತ್ರಿ, 3 lakh ಕಮ್ಮಿ ಐತ್ರಿ. ಅಂದರೆ टोटल पूर्ति अमाउंट ಮೇಲೆ 90% तगोಬೇಕು. समझ में आप लोगों को? बुक प्रॉफिट अब क्या करते हैं?
90% ऑफ बुक प्रॉफिट लेते हैं अभी। क्यों? एक ही परसेंट आता है पे, 90% उतना ही आता, 60% नहीं आता। क्यों? क्योंकि बुक प्रॉफिट का अमाउंट क्या है? लेस देन 3 लाख है, 3 लाख से कम है, तो पूरे अमाउंट के ऊपर कितना लेते हैं? 90% लेते हैं। समझ में आया नहीं? अगर 3 लाख से ज्यादा है तो पहले 90% 3 लाख के ऊपर, उसके बाद जो अमाउंट बचता उसके ऊपर 60%। ठीक है ना? ಈಗ ಅಮೌಂಟ್ ಇದು 3 ಲ್ಯಾಕ್ ಮೇಲೆ ಬಂತ್ರಿ, 3 ಲ್ಯಾಕ್ ಮೇಲೆ ಬಂತ್ರಿ, ಅವಾಗ 3 ಲ್ಯಾಕ್ ಮೇಲೆ 90%, ಉಳಿದ ಅಮೌಂಟ್ ಮೇಲೆ 60%. ಈಗ 3 ಲ್ಯಾಕ್ಕಿಂತ ಒಳಗೈತ್ರಿ, ಅಂದ್ರೆ 3 ಲ್ಯಾಕ್ಕಿಂತ ಕಮ್ಮಿ ಐತ್ರಿ, ಈಗ 90% ಆಫ್ ಪೂರಿ ಡೈರೆಕ್ಟ್ ಟೋಟಲ್ ಅಮೌಂಟ್ ಮೇಲೆ 90% ತಗೋಬೇಕು. ಬರೀರಿ ಬ್ರಾಕೆಟಲ್ಲೇ 90/100 ಇಂಟು 1,13,280, 1,13,280. ಹಾಂ, ಈಗ ಮಾಡ್ರಿ ಎಷ್ಟು ರೀ? 1,13,280, 1,13,280 ಇಂಟು 90% ಎಷ್ಟು ರೀ? 1,09,000, ಸಾರಿ ಎಷ್ಟಿದ್ದು? 1,01,000. ಓಕೆ, 1,01,952. ಎಷ್ಟು ಬಂತು ರೀ? 1,01,952. ನೋಡ್ರಿ ಆನ್ಸರ್ ಎಷ್ಟು ಬಂತು ರೀ? 1,01,952 ಬಂತು ರೀ ಆನ್ಸರ್. ಹಾಂ, ಈಗೇನು ಮಾಡ್ಬೇಕು ರೀ? ಮ್ಯಾಕ್ಸಿಮಮ್ ಲಿಮಿಟ್ ಐತ್ರಿ, ಆಮೇಲೆ 90% ಆಫ್ ಬುಕ್ ಪ್ರಾಫಿಟ್ ಐತ್ರಿ. ಬುಕ್ ಪ್ರಾಫಿಟ್ ಎಷ್ಟು ರೀ? ಲೆಸ್ ದ್ಯಾನ್ 3 ಲ್ಯಾಕ್, ಅಂದರೆ 1,13,280 ಬಂತು ರೀ. ಡೈರೆಕ್ಟ್ ಇದು ಅಮೌಂಟ್ ಮೇಲೆ 90% ತಗೋರಿ, ಅಮೌಂಟ್ ಬಂತು ರೀ. ಇಲ್ಲಿ ಈಗ ಏನು ಮಾಡ್ಬೇಕು ರೀ? ಕಂಪೇರ್ ಮಾಡ್ಬೇಕು, ಕಂಪ್ಯಾರಿಸನ್ ಮಾಡ್ಬೇಕು ರೀ. ಇಲ್ಲೇ ಏನು ಕಂಪ್ಯಾರಿಸನ್ ಮಾಡ್ಬೇಕ್ರಿಪ್ಪ? ಇಲ್ಲೇ ವಿಚ್ ಎವರ್ ಈಸ್ ಏನು ರೀ? ವಿಚ್ ಎವರ್ ಈಸ್ ಹೈಯರ್ ಕಂಪೇರ್ ಮಾಡ್ಬೇಕು ರೀ, ಹೈಯರ್, ವಿಚ್ ಎವರ್ ಈಸ್ ಹೈಯರ್. ನೆಕ್ಸ್ಟ್ ರೀ, ಇದು ಆದಮೇಲೆ ನೆಕ್ಸ್ಟ್ ಮತ್ತೆ ಒಂದು ಅಮೌಂಟ್ ಬರ್ತೈತ್ರಿ, ಮತ್ತೆ ಇನ್ನೊಂದು ಅಮೌಂಟ್, ಅದು ಏನು ರೀ? ವಿಚ್ ಎವರ್ ಈಸ್ ಲೋವರ್, ವಿಚ್ ಎವರ್ ಈಸ್ ಲೋವರ್. ಕರೆಕ್ಟಾ? ಹಾಂ, ಬರ್ರಿ ಏನು ನೋಡ್ಬೇಕು ಇಲ್ಲಿ? 1,50,000 ಮತ್ತು 1,01,952 ಒಳಗೆ ಕಂಪೇರ್ ಮಾಡ್ಬೇಕು. ಏನು ನೋಡ್ಬೇಕಾ? ಹೈಯರ್ ನೋಡ್ಬೇಕು. ಹೈಯರ್ ಯಾವ್ದು ರೀ ಇದ್ರಾಗ? ಹೈಯರ್ 1,50,000, 1,50,000 ಹೈಯರ್ ರೀ. ಕರೆಕ್ಟಾ? ಹೈಯರ್ ರೀ. ಅಮೌಂಟ್ 2 ಟೈಮ್ಸ್ ರಿಪೀಟ್ ಆಗ್ಬೇಕು, 2 ಟೈಮ್ಸ್. ಫಸ್ಟ್ ಟೈಮ್ ಇಲ್ಲಿ ರಿಪೀಟ್ ಆಗಿತ್ತು ರೀ, ಮತ್ತೆ ಬಾಜು ಹೋಗ್ಬೇಕು ಸೆಕೆಂಡ್ ಟೈಮ್. 1,50,000. ಕರೆಕ್ಟಾ? ಈಗ ಮ್ಯಾಲೆ ರೋಮನ್ ನಂಬರ್ 1 ಅಮೌಂಟ್, ಆಮೇಲೆ ರೋಮನ್ ನಂಬರ್ 2 ಅಮೌಂಟ್ ಕಂಪೇರ್ ಮಾಡ್ಬೇಕು. ಏನ್ರಿ? ಕಂಪೇರ್ ಮಾಡ್ಬೇಕು. ರೋಮನ್ ನಂಬರ್ 1 ಅಮೌಂಟ್ ಆಮೇಲೆ ರೋಮನ್ ನಂಬರ್ 2 ಅಮೌಂಟ್ ಕಂಪೇರ್ ಮಾಡ್ಬೇಕು. ಏನು ನೋಡ್ಬೇಕು? ಕಂಪೇರ್ ಮಾಡಿ ಲೋವರ್ ನೋಡ್ಬೇಕು, ವಿಚ್ ಎವರ್ ಇಸ್ ಲೋವರ್. 54,000 ಮತ್ತು 1,50,000 ಒಳಗೆ ಏನ್ರಿ? ಲೋವರ್. ಯಾವ್ದು ಲೋವರ್ ಐತ್ರಿ? 54,000 ಲೋವರ್ ಐತ್ರಿ, 54,000. ಕರೆಕ್ಟಾ? ಇದು 1 ಟೈಮ್ ರಿಪೀಟ್ ಆಗೈತ್ರಿ, ಸೆಕೆಂಡ್ ಟೈಮ್ ಬಾಜು. ಆತ್ರಿ? ಸಾರಿ, ಸೆಕೆಂಡ್ ಟೈಮ್ ಬಾಜು ಅಲ್ಲ. ಓಕೆ, ಸೆಕೆಂಡ್ ಟೈಮ್ ಬಾಜು. ಫಸ್ಟ್ ಟೈಮ್ ಇಲ್ಲೇ, ಸೆಕೆಂಡ್ ಟೈಮ್ ಇಲ್ಲೇ. ಇದು ಫಸ್ಟ್ ಟೈಮ್ ಇಲ್ಲೇ, ಸೆಕೆಂಡ್ ಟೈಮ್ ಇಲ್ಲೇ. ಓಕೆ ಆತ್ರಿ? ಈಗ ಯಾವ ಕಾಲಮ್ ಇದು? ಸೆಕೆಂಡ್ ಕಾಲಮ್ ಅಲ್ಲ, ಸೆಕೆಂಡ್ ಕಾಲಮ್. ಸೆಕೆಂಡ್ ಕಾಲಮ್ ಅಲ್ಲಿ ಯಾವ ಅಮೌಂಟ್ ಐತ್ರಿ? ಬುಕ್ ಪ್ರಾಫಿಟ್ ಐತ್ರಿ. ಬುಕ್ ಪ್ರಾಫಿಟ್ ಎಷ್ಟು ಐತ್ರಿ ಇಲ್ಲೇ? 1,13,280 ಮೈನಸ್ 54,000 ಮಾಡ್ರಿ. 1,13,280, 1,13,280 ಮೈನಸ್ ಮಾಡ್ಬೇಕ್ರಿ. ಮೈನಸ್ ಎಷ್ಟು ಇದು? 54,000 ಮಾಡ್ರಿ. 54,000 ಎಷ್ಟು ಬಂತ್ರಿ ಆನ್ಸರ್? 59,280 ಬಂತ್ರಿ. ಎಷ್ಟು ರೀ? 59,280 ಆನ್ಸರ್ ಬಂತ್ರಿ. ಹಾಂ, ಇದು ಏನ್ರಿ? ಇದು ಆ್ಯಕ್ಚುಲಿ ಇನ್ಕಮ್ ಫ್ರಾಮ್ ಬಿಸ್ನೆಸ್. ಇದು ಏನ್ರಿ? ಇನ್ಕಮ್ ಫ್ರಾಮ್ ಬಿಸ್ನೆಸ್, इनकम फ्रॉम बिजनेस ಇದು ತಿಳಿತ್ರಿ? इनकम फ्रॉम बिजनेस समझ में आप लोगों को? ये क्या है? इनकम फ्रॉम बिजनेस है. हाँ, ಎಷ್ಟು ಬಂತ್ರಿ ಈಗ? ಬುಕ್ ಪ್ರಾಫಿಟ್ ನೋಡ್ರಿಪ್ಪ. ಬುಕ್ ಪ್ರಾಫಿಟ್ ಇಲ್ಲೇ 1,13,280, ಇಲ್ಲೇ ಮೈನಸ್ ಎಷ್ಟು ಬಂತ್ರಿ? ಇಲ್ಲೇ ಮೈನಸ್ 54,000 ಮಾಡ್ರಿ. ಎಷ್ಟು ಬಂತ್ರಿ ಈಗ? 59,280. ಇದು ಏನ್ರಿ? ಇದು ಇನ್ಕಮ್ ಫ್ರಾಮ್ ಬಿಸ್ನೆಸ್. ತಿಳಿತ್ರಿ? ಓಕೆ. ನೆಕ್ಸ್ಟ್ ಈಗ ಏನು ತಗೋಬೇಕ್ರಿ? ಈಗ इनकम फ्रॉम हाउस प्रॉपर्टी अಲ್ಲ, इनकम फ्रॉम हाउस प्रॉपर्टी लेना नहीं. इसके बाद में इनकम फ्रॉम हाउस प्रॉपर्टी, इनकम फ्रॉम हाउस प्रॉपर्टी, इनकम फ्रॉम हाउस प्रॉपर्टी. इसके बाद में क्या आता? ಇದು ಆದ್ಮೇಲೆ ಏನ್ರಿ? इनकम फ्रॉम
ಇನ್ಕಮ್ ಫ್ರಾಮ್ ಕ್ಯಾಪಿಟಲ್ ಗೇನ್. ಕ್ಯಾಪಿಟಲ್ ಗೇನ್. ನೆಕ್ಸ್ಟ್ ರೀ ಇನ್ಕಮ್ ಫ್ರಾಮ್ ಅದರ್ ಸೋರ್ಸಸ್. ಇನ್ಕಮ್ ಫ್ರಾಮ್ ಅದರ್ ಸೋರ್ಸಸ್. ಆಗಿತ್ತಲ್ರಿ, ಎಲ್ಲ ಹೆಡಿಂಗ್ಸ್ ಮುಗಿತಲ್ಲ. ಈಗ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಯಾಕೆ ಅವನೇ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅವರು ಕೊಟ್ಟಾರಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕೊಟ್ಟಿಲ್ಲ ಅಂದರೆ ಡ್ಯಾಶ್ ನಿಲ್. ನೆಕ್ಸ್ಟ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಐತ್ರಿ. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಲ್ಲಾಂದ್ರೆ ನಿಲ್. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಐತ್ರಿ. ಇಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ವಿನ್ನಿಂಗ್ಸ್ ಫ್ರಮ್ ಲಾಟ್ರೀಸ್, ಕ್ರಾಸ್ ವರ್ಡ್ ಪಜಲ್ಸ್, ಪೋಸ್ಟ್ ಆಫೀಸ್, ಸೇವಿಂಗ್ ಬ್ಯಾಂಕ್ ಅಕೌಂಟ್ ಏನು ಐತ್ರಿ. ಅಗ್ರಿಕಲ್ಚರ್ ಇನ್ಕಮ್ ಏನೂ ಇಲ್ಲ ಅಂದ್ರೆ ನಿಲ್. ತಿಳಿತ್ರಿ, ಎಲ್ಲ ಹೆಡಿಂಗ್ಸ್ ಮುಗಿತಲ್ಲ. ಈಗ A to Z ಮುಗಿತಲ್ಲ. ಹಾಂ, ಈಗ ಏನು ಮಾಡ್ತೀರಿ? ಈಗ ಇನ್ಕಮ್ ಫ್ರಮ್ ಬಿಸ್ನೆಸ್ ಹೆಡ್ ಟೋಟಲ್ ಪ್ಲಸ್ ಹೌಸ್ ಪ್ರಾಪರ್ಟಿ ಪ್ಲಸ್ ಕ್ಯಾಪಿಟಲ್ ಗೇನ್ ಪ್ಲಸ್ ಅದರ್ ಸೋರ್ಸ್ ಪ್ಲಸ್ ಮಾಡಿರಿ. ಎಷ್ಟು ರೀ? ಏನೂ ಇಲ್ಲ ಇಲ್ಲ ಅಂದರೆ 59,280 ನಿಮ್ದು ಇದು ಅಟ್ ಪ್ರೆಸೆಂಟ್ ಇದು 59,280. ಇದು 59,280 ಏನ್ರಿ? ಇದು GTI, ಗ್ರಾಸ್ ಟೋಟಲ್ ಇನ್ಕಮ್. ಗ್ರಾಸ್ ಟೋಟಲ್ ಇನ್ಕಮ್. ಗ್ರಾಸ್ ಟೋಟಲ್ ಇನ್ಕಮ್ ಅಂದರೆ ಏನ್ರಿ? GTI. ಇದು ರಫ್ ಮಾಡ್ತೇನೆ ರೀ. ಈಗ ಇದು ಇಲ್ಲ, ಇದು ಅನ್ನೆಸೆಸರಿ ಇದು. ಈಗ ಯೂಸ್ ಅಲ್ಲ. ಓಕೆ, ನಾ ರಫ್ ಮಾಡ್ತೇನೆ ರೀ. ಯು ಹ್ಯಾವ್ ಸ್ಕ್ರೀನ್ಶಾಟ್? ಇಫ್ ನಾಟ್, ಟೇಕ್ ದಿಸ್. ಓಕೆ, ಹಾಂ, ಗ್ರಾಸ್ ಟೋಟಲ್ ಇನ್ಕಮ್ GTI ನಮಗೆ ಸಿಕ್ತ್ರಿ. ಈಗ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U. ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U. ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U ಏನು ಐತ್ರಿ? ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U. ಹಾಂ, ಒನ್ ಮೋರ್ ಪಾಯಿಂಟ್ ಏನ್ರಿಪ್ಪ ನೋಡ್ರಿ. ಸೇಲ್ ಆಫ್ ಕಾರ್ ಏನ್ರಿ? ಕಾರ್ ಕ್ಯಾಪಿಟಲ್ ಅಸೆಟ್. ಕಾರ್ ಏನ್ರಿ? ಕ್ಯಾಪಿಟಲ್ ಅಸೆಟ್. ಅಂದ್ರೆ ಎಲ್ಲಿ ಹೋಗ್ಬೇಕ್ರಿ? ಇದು ಫರ್ನಿಚರ್, ಪ್ಲಾಂಟ್ ಅಂಡ್ ಮಷಿನರಿ, ರೆಸಿಡೆನ್ಷಿಯಲ್ ಬಿಲ್ಡಿಂಗ್, ಕಾರ್, ಇದು ಎಲ್ಲ ಏನ್ರಿ? ಇದು ಕ್ಯಾಪಿಟಲ್ ಗೇನ್. ಏನ್ರಿ? ಇದು ಕ್ಯಾಪಿಟಲ್ ಗೇನ್. ಲಾಸ್ ಫ್ರಾಮ್ ಸೇಲ್ ಆಫ್ ಕಾರ್ ಏನ್ರಿ? ಕ್ಯಾಪಿಟಲ್ ಅಸೆಟ್. ಅಂದ್ರೆ ಯಾವ ಹೆಡ್ ರೀ? ಕ್ಯಾಪಿಟಲ್ ಅಸೆಟ್ ಅಂದ್ರೆ ಕ್ಯಾಪಿಟಲ್ ಗೇನ್ ಓರ್ ಲಾಸ್. ಎಲ್ಲಿ ತಗೋಬೇಕ್ರಿ? ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಹೌದಲ್ಲ? ಲಾಸ್ ಫ್ರಾಮ್ ಸೇಲ್ ಆಫ್ ಕಾರ್ ಬಂತ್ರಿ. ಏನ್ರಿ? ಲಾಸ್ ಫ್ರಾಮ್ ಸೇಲ್ ಆಫ್ ಕಾರ್. ಲಾಸ್ ಫ್ರಾಮ್ ಸೇಲ್ ಆಫ್ ಕಾರ್. ಲಾಸ್ ಫ್ರಾಮ್ ಸೇಲ್ ಆಫ್ ಕಾರ್ ಬಂತ್ರಿ. ಲಾಸ್ ಫ್ರಾಮ್ ಸೇಲ್ ಆಫ್ ಕಾರ್ ಏನ್ರಿದು? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಕಾರ್ ಅಂದ್ರೆ ಏನ್ರಿ? ಕ್ಯಾಪಿಟಲ್ ಅಸೆಟ್. ಕ್ಯಾಪಿಟಲ್ ಅಸೆಟ್ ಒಳಗೆ ಏನ್ರಿ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಈಗ ಏನೈತ್ರಿ? ಇಲ್ಲ ಲಾಸ್ ಐತ್ರಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕ್ಯಾನಾಟ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಅದರ್ ಹೆಡ್ಸ್ ಜೊತೆ ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಸೆಟ್ ಆಫ್ ಮಾಡಕ್ ಬರಂಗಿಲ್ಲ. ಅದಕ್ಕೆ ಕ್ಯಾರಿ ಫಾರ್ವರ್ಡ್ ಮಾಡ್ಬೇಕ್ರಿ. ಕಾರ್ ಏನ್ರಿ? ಫಸ್ಟ್ ಕ್ಯಾಪಿಟಲ್ ಅಸೆಟ್. ಯಾವ ಕ್ಯಾಪಿಟಲ್ ಅಸೆಟ್? ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಈಗೇನು ಬಂತ್ರಿ? ಈಗ ಲಾಸ್ ಬಂತ್ರಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಬಂತ್ರಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಬೇರೆ ಹೆಡ್ಸ್ ಜೊತೆ ಸೆಟ್ ಆಫ್ ಮಾಡಕ್ ಬರಂಗಿಲ್ಲ. ಅದಕ್ಕೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಮುಂದಿನ ವರ್ಷ ಕ್ಯಾರಿ ಫಾರ್ವರ್ಡ್ ಮಾಡ್ಬೇಕ್ರಿ. ಅದಕ್ಕೆ ಏನ್ರಿ? ಲಾಸ್ ಬಂತ್ರಿ. -7,000 ಲಾಸ್ ಐತಿಲ್ಲ. -7,000. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಲಾಸ್ ಫ್ರಾಮ್ ಸೇಲ್ ಆಫ್ ಕಾರ್ ಅಂದ್ರೆ -7,000. ಇಲ್ಲೇ ಬರ್ರಿ, ಇನ್ನೊಂದು ಕಾಲಮಲ್ಲೇ ಬರ್ರಿ. -7,000 ಇನ್ನರ್ ಕಾಲಮಲ್ಲೇ ಬರ್ರಿ. ಯಾಕಂದ್ರೆ ಲಾಸ್ ಐತ್ರಿ. -7,000 ಇನ್ನರ್ ಕಾಲಮಲ್ಲೇ. ಇಲ್ಲಿ ಅಡ್ಜಸ್ಟ್ ಮಾಡಕ್ ಬರಂಗಿಲ್ಲ. ಅದು ಯಾಕ್ರಿ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಐತ್ರಿ. ಇಲ್ಲಿ ಅಡ್ಜಸ್ಟ್ ಮಾಡಕ್ ಬರಂಗಿಲ್ಲ. ಈಗ ಸಪೋಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂತ್ರಿ. ಪ್ರಾಫಿಟ್ ಫ್ರಾಮ್ ಸೇಲ್ ಆಫ್ ಕಾರ್ ಬಂತ್ರಿ. ಅವಾಗ ಏನು ಮಾಡ್ತೀರಿ? 7,000 ಐತಿಲ್ಲ, ಪ್ರಾಫಿಟ್ ಬಂತ್ರಿ. ಅವಾಗ ಏನ್ರಿ? ಪ್ರಾಫಿಟ್ ಬಂದ್ರೆ ಇಲ್ಲೇ ತಗೋಬೇಕು. ಆರ್ಡರ್ ಕಾಲಮಲ್ಲೇ 7,000 ಅಂತ. ಲಾಸ್ ಬಂದರೆ ಇನ್ನರ್ ಕಾಲಮಲ್ಲೇ, ಇಲ್ಲೇ ಬರಂಗಿಲ್ಲ. ಇಲ್ಲೇ ಕೌಂಟ್ ಮಾಡಕ್ಕೆ ಹೋಗ್ಬೇಡ್ರಿ. ಲಾಸ್ ಫ್ರಾಮ್ ಸೇಲ್ ಆಫ್ ಕಾರ್ -7,000 ಅಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್. ಇನ್ನರ್ ಕಾಲಮಲ್ಲೇ ಬರ್ರಿ, ಇಲ್ಲೇ ತೋರಿಸ್ಬೇಡ್ರಿ. ಕೌಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಇದು, ಯಾಕಂದ್ರೆ ಲಾಸ್ ಐತ್ರಿ. ಪ್ರಾಫಿಟ್ ಬಂದಂದ್ರೆ
ಲಾಂಗ್ ಟರ್ಮ್ ಏನ್ರಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅದು ಪ್ರಾಫಿಟ್ ಎಲ್ಲಿ ತೊಗೋಬೇಕ್ರಿ ಇಲ್ಲೇ ತೊಗೋಬೇಕು 7000 ಇಲ್ಲೇ ತೊಗೋಬೇಕು ಕೌಂಟ್ ಮಾಡ್ಬೇಕು ಅವಾಗ 59,280 ಪ್ಲಸ್ 7000 ಮಾಡ್ಬೇಕು ಅವಾಗ ಈಗ ಲಾಸ್ ಐತ್ರಿ ಲಾಸ್ ಬರಂಗಿಲ್ಲ ನಮಗೆ ಅಲ್ಲೇ ಸೈಡ್ ಇಡಬೇಕು ಇದು ಲಾಸ್ ओके समझ में आया अगर लॉन्ग टर्म कैपिटल लॉस है कार क्या है कैपिटल असेट है लॉन्ग टर्म कैपिटल असेट है वो यहाँ पे क्या आया उसका लॉस आया लॉन्ग टर्म कैपिटल लॉस होता तो क्या आता लॉन्ग टर्म कैपिटल लॉस मतलब गेन में आता इनकम फ्रॉम कैपिटल गेन में आता लॉस फ्रॉम सेल ऑफ कार लॉस है नहीं वो लॉन्ग टर्म कैपिटल लॉस है लॉन्ग टर्म कैपिटल लॉस को हम लोग दूसरे हेड के साथ एडजस्ट नहीं कर सकते उसको सिर्फ लॉन्ग टर्म कैपिटल गेन के साथ एडजस्ट कर सकते हैं हमें इसलिए दूसरे हेड के साथ हम लोग उसको एडजस्ट नहीं कर सकते इसलिए क्या करना उसको भी लॉन्ग टर्म कैपिटल लॉस कैन नॉट बी सेट ऑफ अगेंस्ट अदर हेड्स इट शुड बी कैरी फॉरवर्ड टू नेक्स्ट ईयर धीरे अगले साल उसको ट्रांसफर करना कितना -7,000 अगर वही प्रॉफिट फ्रॉम सेल ऑफ कार रहता तो यहाँ पे दिखा देते उसको यहाँ पे शो कर देते 7,000 करके तब 59,280 प्लस 7,000 कर देते यहाँ पे आंसर आता था समझ में आया अब लॉस आया -7,000 इसको काउंट नहीं करते इसको साइड में रख लेना ठीक है ऐसा है कॉन्सेप्ट ओके सेम 59,280 प्लस 0000 प्लस 59,280 ओके ಮಾತಾಡಲ್ಲ ಈಗ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C ಟು 80U ಎಲ್ಲಿ ಐತ್ರಿ ಡಿಡಕ್ಷನ್ಸ್ ಡೊನೇಷನ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಆಮೇಲೆ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮ್ ಅದು ಏನು ಐತ್ರಿ ಇಲ್ಲೇ ಏನು ಐತಿ ಇಲ್ಲ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C ಟು 80U ಇಲ್ಲ ಅಂದ್ರೆ ಏನ್ರಿ ನಿಲ್ ಮಾಡ್ರಿ ಇದು 59,280 ಮೈನಸ್ ಡ್ಯಾಶ್ 59,280 ಇದು ಏನ್ರಿ ನಿಂದ ಇದು ಟೋಟಲ್ ಇನ್ಕಮ್ ಆಫ್ ದಿ ಫರ್ಮ್ ಟೋಟಲ್ ಇನ್ಕಮ್ ಆಫ್ ದಿ ಫರ್ಮ್ ಆಕ್ಚುಲಿ ನಾರ್ಮಲ್ 10 ಮಾರ್ಕ್ಸ್ ಕ್ವಶನ್ ಇದು ಏನ್ರಿ ಆಕ್ಚುಲಿ ನಾರ್ಮಲಿ 10 ಮಾರ್ಕ್ಸ್ ಕ್ವಶನ್ ಇದು ಇಫ್ ಕಂಡೀಷನ್ಸ್ ಆಫ್ ಸೆಕ್ಷನ್ 184 ಅಂಡ್ 40B ಆರ್ ಸ್ಯಾಟಿಸ್ಫೈಡ್ ಅಂದ್ರೆ ಏನ್ರಿ ಆಕ್ಚುಲಿ 10 ಮಾರ್ಕ್ಸ್ ಕ್ವಶನ್ ಇದು ಆತ್ರಿ ನಾರ್ಮಲ್ ಕ್ವಶನ್ ಮುಗಿತ್ರಿ ಈಗ ಕೇಸ್ ಸ್ಟಡಿ ಚಾಲು ಮಾಡೋಣ್ರಿ ಕೇಸ್ ಸ್ಟಡಿ ಸೆಕೆಂಡ್ ಕೇಸ್ ಸ್ಟಡಿ ಎಲ್ಲ ಮಟ್ಟ ಮುಗಿತಲ್ಲ ಓಕೆ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್ ವಿ ವಿಲ್ ಡಿಸ್ಕಸ್ ಸೆಕೆಂಡ್ ಒನ್ ಓಕೆ ಈಗ ಬರ್ರಿಪ್ಪ ಸೆಕೆಂಡ್ ಕಂಡೀಷನ್ ಡಿಸ್ಕಸ್ ಮಾಡೋಣ್ರಿಪ್ಪ ಈಗ ಏನೈತ್ರಿ ಸೆಕೆಂಡ್ ಕಂಡೀಷನ್ ವಾಟ್ ಈಸ್ ದ ಟೋಟಲ್ ಇನ್ಕಮ್ ಆಫ್ ದಿ ಫರ್ಮ್ ಇಫ್ ಕಂಡೀಷನ್ಸ್ ಆಫ್ ಸೆಕ್ಷನ್ 184 ಆ್ಯಂಡ್ 40B ಆರ್ ನಾಟ್ ಸ್ಯಾಟಿಸ್ಫೈಡ್ ಪ್ರಾಬ್ಲಮ್ ನಾನು ನೋಡಿರಿಪ್ಪ ಈಗ ಸ್ಯಾಟಿಸ್ಫೈಡ್ ಪ್ರಾಬ್ಲಮ್ ಮಾಡಿ ದೊಡ್ಡ ಪ್ರಾಬ್ಲಮ್ ಐತ್ರಿ ಅಂದರೆ ದೊಡ್ಡಲ್ಲ ಲೆಂದಿ ಐತ್ರಿ ಪ್ರಾಬ್ಲಮ್ ಸ್ವಲ್ಪ ಓಕೆ ಮಾಡಿ ನಾವು ನೋಡಿರಿಪ್ಪ ಇದು ಆರ್ ಸ್ಯಾಟಿಸ್ಫೈಡ್ ಈಗ ಇಫ್ ಕಂಡೀಷನ್ಸ್ ಆಫ್ ಸೆಕ್ಷನ್ 184 ಆ್ಯಂಡ್ 40B ಆರ್ ನಾಟ್ ಸ್ಯಾಟಿಸ್ಫೈಡ್ ಮಾಡೋಣ್ರಿ ಇದು ಕೇಸ್ ಸ್ಟಡಿ ಕ್ವಶನ್ ಆಯ್ತು ಇಫ್ ಕಂಡೀಷನ್ಸ್ ಆಫ್ ಸೆಕ್ಷನ್ 184 ಆ್ಯಂಡ್ 40B ಆರ್ ನಾಟ್ ಸ್ಯಾಟಿಸ್ಫೈಡ್ ಸೇಮ್ ರೀ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಲ್ಲೈತ್ರಿ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ರುಪೀಸ್ 52,000 ಬರೀರಿಪ್ಪ ಇಲ್ಲ 52,000 ಕರೆಕ್ಟಾ ನೆಕ್ಸ್ಟ್ ಆಡ್ ಡಿಸ್ಅಲವೇಬಲ್ ಎಕ್ಸ್ಪೆನ್ಸಸ್ ಬರೀರಿ ಡಿಸ್ಅಲವೇಬಲ್ ಎಕ್ಸ್ಪೆನ್ಸಸ್ ನಂಬರ್ 1 ಏನೈತ್ರಿ ಇಲ್ಲೇ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ at 15% per annum interest on capital at 15% per annum interest on capital at 15% per annum हाँ ಈಗ ನೋಡ್ರಿಪ್ಪ conditions if conditions of section 184 and 40B are not satisfied ಒಳಗೆ ಏನ್ರಿ ಇಲ್ಲೇ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ at 15% per annum ತಗೋಬೇಕ್ರಿ ಬಟ್ ಇಲ್ಲೇ 15 minus 12 is equal to 3 ಆಮೇಲೆ 3/15 ಬರಂಗಿಲ್ಲ ಓಕೆ ಅದು ಸ್ಯಾಟಿಸ್ಫೈಡ್ ಒಳಗೆ ಅಷ್ಟು ತಗೋಬೇಕದು ಆ ರೂಲ್ ಸ್ಯಾಟಿಸ್ಫೈಡ್ ಒಳಗೆ ಅಷ್ಟು ತಗೋಬೇಕದು ರೂಲ್ ಆಮೇಲೆ ಇದು ನಾಟ್ ಸ್ಯಾಟಿಸ್ಫೈಡ್ ಒಳಗೆ ಬರಂಗಿಲ್ಲ ಅದು ಆ ರೂಲ್ ಬರಂಗಿಲ್ಲ ಡೈರೆಕ್ಟ್ ತಗೋಬೇಕು ಅಮೌಂಟ್ ತಿಳಿತ್ರಿ ಓಕೆ ಸ್ಯಾಟಿಸ್ಫೈಡ್ ಒಳಗೆ ನೋಡ್ರಿ ಫಸ್ಟ್ ಕಂಡೀಷನ್ ಐತಲ್ಲ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈಡ್ ಅಂತ ಆವಾಗ ತಗೋಬೇಕದು ಕಂಡೀಷನ್ ಸೆಕೆಂಡ್ ಕಂಡೀಷನ್ ನಾಟ್ ಸ್ಯಾಟಿಸ್ಫೈಡ್ ಅಂತ ಐತಲ್ರಿ ಈ ಕಂಡೀಷನ್ ಒಳಗೆ ಅದು ಬರಂಗಿಲ್ಲ ಹೆಂಗೈತ್ರಿ ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಮಾಡ್ಬೇಕು ಸೆಕೆಂಡ್ ಕಂಡೀಷನ್ ಭಾಳ ಈಸಿ ಐತ್ರಿ ಸೆಕೆಂಡ್ ಕಂಡೀಷನ್ ಈಸಿ ಐತ್ರಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ at 15% per annum ತಗೋರಿ
ಏನ್ರಿದು ಎ ಇಸ್ ಈಕ್ವಲ್ ಟು ಡೈರೆಕ್ಟ್ ತಗೋರಿ, ಇಲ್ಲೇ ಬರಂಗಿಲ್ಲ 15 ಮೈನಸ್ 12 ಅದು ಏನು ಬರಂಗಿಲ್ಲ, ಯಾಕಂದರೆ ನಾಟ್ ಸ್ಯಾಟಿಸ್ಫೈಡ್ ಐತೆ ರೀ. ಎ ಇಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು ಸಿ ಇಸ್ ಈಕ್ವಲ್ ಟು ಎಷ್ಟು ರೀ, ಎ ಇಸ್ ಈಕ್ವಲ್ ಟು 1800, ಬಿ ಇಸ್ ಈಕ್ವಲ್ ಟು 1500, ಸಿ ಇಸ್ ಈಕ್ವಲ್ ಟು 600. ಹಾಂ ಆ್ಯಡ್ ಮಾಡಿರಿಪ್ಪ, ಇದು ಎಷ್ಟು ರೀ, ಆ್ಯಡ್ ಮಾಡಿರಿ 1800 ಪ್ಲಸ್ 1500 ಪ್ಲಸ್ 600 ಎಷ್ಟು ರೀ 3900 ಮುಗೀತು ರೀ. ಹಾಂ ಈಗ ನೆಕ್ಸ್ಟ್ ರೀಪ್ಪ, ನೆಕ್ಸ್ಟ್ ಸ್ಯಾಲರಿ ಆಫ್ ಪಾರ್ಟ್ನರ್ಸ್ ತಗೋರಿ. ಸ್ಯಾಲರಿ ಆಫ್ ಪಾರ್ಟ್ನರ್ಸ್, ಸ್ಯಾಲರಿ ಆಫ್ ಪಾರ್ಟ್ನರ್ಸ್ ತಗೋರಿ. ಸ್ಯಾಲರಿ ಆಫ್ ಪಾರ್ಟ್ನರ್ಸ್ ಏನ್ರಿ, ಎ ಸೇಮ್ ತಗೋರಿ. ಇದು ಎ ಇಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು ಸಿ ಇಸ್ ಈಕ್ವಲ್ ಟು ಎ ಇಸ್ ಈಕ್ವಲ್ ಟು ಎಷ್ಟು ರೀ 18,000, ಬಿ ಇಸ್ ಈಕ್ವಲ್ ಟು 12,000, ಸಿ ಇಸ್ ಈಕ್ವಲ್ ಟು 24,000 ಆತಲ್ಲ. ಈಗ ಟೋಟಲ್ ಮಾಡಿರಿಪ್ಪ, ಎಷ್ಟು ರೀ ಟೋಟಲ್ ಆಲ್ರೆಡಿ ಐತ್ರಿಪ್ಪ, ಇಲ್ಲಿ 54,000 ಐತಿ ರೀ, ಕರೆಕ್ಟಾ. ಮತ್ತು ನೆಕ್ಸ್ಟ್ ತಗೋರಿ ಏನೈತಿ ರೀ, ಲಾಸ್ ಫ್ರಮ್ ಸೇಲ್ ಆಫ್ ಕಾರ್. ನಿಮ್ಗೆ ಹೇಳಿದ್ದೀನಿ ನಾನು, ಲಾಸ್ ಫ್ರಮ್ ಸೇಲ್ ಆಫ್ ಕಾರ್ ಏನ್ರಿ ಇಲ್ಲಿ ತಗೋಬೇಕು, ಡಿಸ್ಅಲೈಬಲ್ ಅಲ್ಲೇ ತಗೋಬೇಕ್ರಿ ಅಂತ ಹೇಳಿದ್ದೀನಿ ನಾನು. ತಗೋರಿ ಸೇಮ್ ಲಾಸ್ ಫ್ರಮ್ ಸೇಲ್ ಆಫ್ ಕಾರ್, ಲಾಸ್ ಫ್ರಮ್ ಸೇಲ್ ಆಫ್ ಕಾರ್, ಲಾಸ್ ಫ್ರಮ್ ಸೇಲ್ ಆಫ್ ಕಾರ್ ಎಷ್ಟೈತ್ರಿ ಅಮೌಂಟ್, ಅದು 7,000 ತಗೋರಿ. ಇಲ್ಲ 7,000 ಅಂತ ತಗೋರಿ, 7,000 ಆಗೈತಲ್ರಿ. ಈಗ ನೆಕ್ಸ್ಟ್ ಏನ್ರಿ, ಡೆಪ್ರಿಸಿಯೇಷನ್ ಕೇಸ್ ಸೇಮ್ ರೀಪ, ಸ್ಟಾರ್ ಮಾರ್ಕ್ ಡೆಪ್ರಿಸಿಯೇಷನ್ ತಗೋರಿ. ಡೆಪ್ರಿಸಿಯೇಷನ್ ಸೇಮ್ ರೀ, ಬ್ರ್ಯಾಕೆಟ್ ಎಷ್ಟು ಅಮೌಂಟ್ ಐತ್ರಿ 7,000 ಐತ್ರಿ, 7,000 ತಗೋರಿ. 7,000 ಕರೆಕ್ಟಾ, ಮೈನಸ್ ಎಷ್ಟು ಅಮೌಂಟ್ ಐತ್ರಿ ಇಲ್ಲೇ ಅಲೈಬಲ್ 6,000 ಸೇಮ್ ತಗೋರಿ. ಫಸ್ಟ್ ಕಂಡೀಷನಲ್ಲೇ ಮಾಡಿದಲ್ರಿಪ್ಪ, ಸೇಮ್ ಟು ಸೇಮ್ ತಗೋರಿ ಇಲ್ಲೇ. ಬಟ್ ಇಲ್ಲಿ ಅಷ್ಟು ಚೇಂಜ್ ಮಾಡ್ಬೇಕ್ರಿಪ್ಪ. ಫಸ್ಟ್ ಕಂಡೀಷನ್ ಮಾಡಿದಲ್ರಿ, ಫಸ್ಟ್ ಕಂಡೀಷನ್ ಆಸ್ ಇಟ್ ಈಸ್ ಸೇಮ್ ಟು ಸೇಮ್ ಕಾಪಿ ಪೇಸ್ಟ್. ಓನ್ಲಿ ಬುಕ್ ಪ್ರಾಫಿಟ್ ಇಂದ ಏನು ಬರಂಗಿಲ್ಲ, ಬುಕ್ ಪ್ರಾಫಿಟ್ ಮಟ್ಟ ಬರಿಬೇಕಿಲ್ಲ, ಬುಕ್ ಪ್ರಾಫಿಟ್ ಮಟ್ಟ ಸೇಮ್ ಟು ಸೇಮ್ ಬರಿಬೇಕ, ಬುಕ್ ಪ್ರಾಫಿಟ್ ಇಂದ ಕೆಳಗಿನ ಪಾರ್ಟ್ ಬರಂಗಿಲ್ಲ. ನಾಟ್ ಸ್ಯಾಟಿಸ್ ಸೆಕೆಂಡ್ ಕಂಡೀಷನ್ ಒಳಗೆ ಬುಕ್ ಪ್ರಾಫಿಟ್ ಮಟ್ಟ ಬರಿಬೇಕ್ರಿ, ಬುಕ್ ಪ್ರಾಫಿಟ್ ಆದಮೇಲೆ ಏನು ಬರಂಗಿಲ್ಲ. ಆಮೇಲೆ ಫಸ್ಟ್ ಕಂಡೀಷನ್ ಇಂದ ಸೆಕೆಂಡ್ ಕಂಡೀಷನ್ ಒಳಗೆ ಏನು ಮಾಡ್ಬೇಕ್ರಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಷ್ಟು ಚೇಂಜ್ ಮಾಡ್ಬೇಕ್ರಿ, ಉಳ್ಕಿದೆಲ್ಲ ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ತಿಳಿತ್ರಿ. ಫಸ್ಟ್ ಕಂಡೀಷನಲ್ಲೇ ಮಾಡಿದಲ್ರಿಪ್ಪ ನೀವು, ಫಸ್ಟ್ ಕಂಡೀಷನಲ್ಲೇ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಲ್ಲೇ ಬೇರೆ ಮಾಡಿದಿರಿಪ್ಪ, ಇಲ್ಲೇ ಬೇರೆ ಅಂದರೆ ಡೈರೆಕ್ಟ್ ತೊಗೋಬೇಕು. ಇಲ್ಲಿ ನಾಟ್ ಸ್ಯಾಟಿಸ್ಫೈಡ್ ಕಂಡೀಷನ್ ಒಳಗೆ ಡೈರೆಕ್ಟ್ ತೊಗೋಬೇಕು. ಆಮೇಲೆ ಉಳ್ಕಿದೆಲ್ಲ ಐಟಮ್ಸ್ ಕಾಪಿ ಪೇಸ್ಟ್ ತೊಗೋಬೇಕು, ಕಾಪಿ ಪೇಸ್ಟ್ ತೊಗೋರಿ. ಡೆಪ್ರಿಸಿಯೇಷನ್ 7,000 माइनस 6,000 ಮಾಡ್ರಿ. समझ में आपको? पहले कंडीशन में कहते नहीं मैं बुक प्रॉफिट तक पूरा कॉपी पेस्ट होता. सेकंड कंडीशन में पहले कंडीशन का बुक प्रॉफिट तक कॉपी पेस्ट होता. बुक प्रॉफिट के बाद कुछ भी नहीं आता यहाँ पे. पहले कंडीशन में बुक प्रॉफिट के बाद भी करे थे ना सोल्यूशन, या सेकंड कंडीशन में बुक प्रॉफिट के बाद कुछ भी नहीं आता, इधर बुक प्रॉफिट तक खत्म हुआ इधर आंसर सेकंड कंडीशन में. समझ में आया? और एक बात है, सेकंड कंडीशन में यहाँ पे चेंज करते हैं, हमें इंटरेस्ट ऑन कैपिटल में चेंज करते हैं. यहाँ पे इंटरेस्ट ऑन कैपिटल कॉपी पेस्ट करते हैं, जैसा दिया क्वेश्चन में वैसा लेते हैं. फर्स्ट कंडीशन में नहीं, 15 माइनस 12 वैसे करते हैं इंटरेस्ट ऑन कैपिटल. सेकंड कंडीशन में कॉपी पेस्ट करते हैं, बाकी का पूरा फर्स्ट कंडीशन में जैसा था देखो यहाँ पे, ये इधर से इंटरेस्ट ऑन कैपिटल के बाद में वो पूरा कॉपी पेस्ट होता. यहाँ पे कुछ चेंजेस नहीं होता. ठीक है, इंटरेस्ट ऑन कैपिटल को छोड़ के बुक प्रॉफिट तक सब कॉपी पेस्ट होता सेकंड कंडीशन में. ನೋಡ್ರಿ ಫಸ್ಟ್ ಕಂಡೀಷನ್ ಐತಲ್ಲ, ಅಲ್ಲೇ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬಿಟ್ಟು ಬುಕ್ ಪ್ರಾಫಿಟ್ ಮಟ್ಟ ಕಾಪಿ ಪೇಸ್ಟ್ ಮಾಡ್ಬೇಕ್ರಿ ಇಲ್ಲ ಸೆಕೆಂಡ್ ಕಂಡೀಷನ್ ಒಳಗೆ, ಹಂಗೈತ್ರಿ. ಓಕೆ, 7,000 माइनस 6,000 ಎಷ್ಟು ಬಂತು ರೀ? 1,000 ಮತ್ತೆ ಮುಗಿದಲ್ಲ, ಎಲ್ಲ ಮುಗೀತ್ರಿ. ಈಗ ಟೋಟಲ್ ಮಾಡ್ರಿ ಎಷ್ಟು ರೀ ಇಲ್ಲೇ 3,900 ಪ್ಲಸ್ 54,000 ಪ್ಲಸ್ 7,000 ಪ್ಲಸ್ 1,000 ಎಷ್ಟು ರೀ? 65,900 ಎಷ್ಟು ಬಂತು ರೀ? 65,900 ತಗೋರಿ, 65,900. ಹಾಂ, ಈಗೇನು ಮಾಡ್ತೀರಿ? 52,000 ಪ್ಲಸ್ 65,900 ಮಾಡಿರಿ. 52,000
ಪ್ಲಸ್ 65,900 ಎಷ್ಟು ರೀ ಆನ್ಸರ್ 1,17,900 1,17,900 1,17,900 ಈಗ ಏನು ಮಾಡ್ತೀರಿ ಲೆಸ್ ಈಗ ಲೆಸ್ ಏನ್ರಿ ಲೆಸ್ ಇಲ್ಲೇ ಇನ್ಕಮ್ ಚಾರ್ಜೇಬಲ್ under other heads and exempted incomes ಹಾ ನೋಡ್ರಿಪ್ಪ ಇಲ್ಲಿ ಇನ್ಕಮ್ ಚಾರ್ಜೇಬಲ್ ಅಂಡರ್ ಅಲ್ಲಿ ಫಸ್ಟ್ ಕಂಡೀಷನ್ ಒಳಗೆ ಇನ್ಕಮ್ ಚಾರ್ಜೇಬಲ್ ಅಂಡರ್ ಅದರ್ ಹೆಡ್ಸ್ ಅಂಡ್ ಎಕ್ಸಾಮ್ಟೆಡ್ ಇನ್ಕಮ್ಸ್ ಐತ್ರಿ ಇದಿಲ್ಲ ಅಲ್ಲೇ ಇಲ್ಲೇನೂ ಬರಂಗಿಲ್ಲ ಅಲ್ಲಿ ಹೆಂಗೈತ್ರಿ ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಮಾಡ್ಬೇಕು ಇಲ್ಲೇನೂ ಬರಂಗಿಲ್ಲ ಹಾಂ ಮಾಡ್ರಿದ್ದು 1,17,900 ಅಂದರೆ ಸೇಮ್ ಬರ್ತೈತಲ್ಲ ಅಲ್ಲೇ 1,17,900 ಓಲ್ಡ್ ಪ್ರಾಬ್ಲಮ್ ಅಲ್ಲಿ ಫಸ್ಟ್ ಕಂಡೀಷನ್ ಒಳಗೆ ಇಲ್ಲಿ ಬಂತಲ್ರಿ ಆನ್ಸರ್ ಲೆಸ್ ಇನ್ಕಮ್ ಚಾರ್ಜೇಬಲ್ ಅಂಡರ್ ಅದರ್ ಹೆಡ್ಸ್ ಅಂಡ್ ಎಕ್ಸಾಮ್ಟೆಡ್ ಇನ್ಕಮ್ಸ್ ಮಾಡಿದ್ಮೇಲೆ ಏನು ಬರ್ತೈತಿಲ್ಲ ಇದು ಏನ್ರಿ ಇದು ಬುಕ್ ಪ್ರಾಫಿಟ್ ಅಲ್ಲ ಫಸ್ಟ್ ಕಂಡೀಷನ್ ಒಳಗೆ ಏನ್ರಿ ಇದು ಬುಕ್ ಪ್ರಾಫಿಟ್ ಬಟ್ ಸೆಕೆಂಡ್ ಕಂಡೀಷನ್ ಒಳಗೆ ನಾಟ್ ಸ್ಯಾಟಿಸ್ಫೈಡ್ ಕಂಡೀಷನ್ ಒಳಗೆ ಇದು ಏನ್ರಿ ನಿಮ್ದು ಆನ್ಸರ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಇದು ನೋಡ್ರಿ ಇಲ್ಲೇ ಫಸ್ಟ್ ಕಂಡೀಷನ್ ಒಳಗೆ ಲೆಸ್ ಇನ್ಕಮ್ ಚಾರ್ಜೇಬಲ್ ಅಂಡರ್ ಅದರ್ ಹೆಡ್ಸ್ ಅಂಡ್ ಎಕ್ಸಾಮ್ಟೆಡ್ ಇನ್ಕಮ್ಸ್ ಮಾಡಿದ್ಮೇಲೆ ಏನು ಬರ್ತೈತೆ ರೀ ನಿಮಗೆ ಬುಕ್ ಪ್ರಾಫಿಟ್ ಬರ್ತೈತೆ ರೀ ಫಸ್ಟ್ ಕಂಡೀಷನ್ ಒಳಗೆ ಸ್ಯಾಟಿಸ್ಫೈಡ್ ಕಂಡೀಷನ್ ಒಳಗೆ ಬುಕ್ ಪ್ರಾಫಿಟ್ ಬಟ್ ಸೆಕೆಂಡ್ ಕಂಡೀಷನ್ ಒಳಗೆ ನಾಟ್ ಸ್ಯಾಟಿಸ್ಫೈಡ್ ಐತ್ರಿ बुक प्रॉफिट प्लस ಅಲ್ಲಿ ಏನು ಬರಿಬೇಕ್ರಿ ನೀವು इनकम फ्रॉम बिजनेस बरीಬೇಕು समझ में आप लोगों को पहले कंडीशन में सैटिस्फाइड की कंडीशन में हम लोग क्या करें यहाँ पे क्या आता था बुक प्रॉफिट करके आता था यहाँ पे बुक प्रॉफिट लेकिन सेकंड कंडीशन में नॉट सैटिस्फाइड की कंडीशन में क्या आता बुक प्रॉफिट के प्लेस पे क्या आता यहाँ पे डायरेक्ट आंसर इनकम फ्रॉम बिजनेस आता यही तुम्हारा केस स्टडी बुक प्रॉफिट के प्लेस पे इनकम फ्रॉम बिजनेस डायरेक्ट ठीक है अब नेक्स्ट क्या आता है यहाँ पे नेक्स्ट मत एंट्री पा इनकम फ्रॉम हाउस प्रॉपर्टी नेक्स्ट है इनकम फ्रॉम कैपिटल गेन नेक्स्ट है इनकम फ्रॉम अदर सोर्सेस इनकम फ्रॉम अदर सोर्सेस हाँ ಏನ್ರಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಫಸ್ಟ್ ಕಂಡೀಷನ್ ಒಳಗೆ ಇದ್ದಿಲ್ಲ ಈಗ ಬರಂಗಿಲ್ಲ ನೆಕ್ಸ್ಟ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಏನು ಇತ್ರಿ ಅಲ್ಲೇ ಅದು ಏನಿತ್ರಿ ಇಲ್ಲೇ ಲಾಸ್ ಫ್ರಮ್ ಸೇಲ್ ಆಫ್ ಕಾರ್ ಅಂತ ಇತ್ರಿ ಸೇಲ್ ಆಫ್ ಕಾರ್ ಏನು ಮಾಡಿದ್ರಿ ಇಲ್ಲಿ -7,000 ಇನ್ನರ್ ಕಾಲಮ್ ಅಲ್ಲ ಅದು -7,000 ಇನ್ನರ್ ಕಾಲಮ್ ಓಕೆ ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಇದ್ದಿದ್ದಿಲ್ಲ ಅಲ್ಲಿ ಫಸ್ಟ್ ಕಂಡೀಷನ್ ಅಲ್ಲೇ ಏನೇನು ಬರಂಗಿಲ್ಲ ಈಗ ಸೇಮ್ ಆನ್ಸರ್ ಅಲ್ಲ ಇಲ್ಲಿ 1,17,900 ಪ್ಲಸ್ ಇದು ಬರಂಗಿಲ್ಲ ಮೈನಸ್ ಐತ್ರಿ -7,000 ಫಸ್ಟ್ ಕಂಡೀಷನ್ ಸೇಮ್ ಇತ್ತು ರೀ ಈಗ ಸೇಮ್ 1,17,900 ಇದು ಏನ್ರಿ ಇದು ಟೋಟಲ್ ಇನ್ಕಮ್ ಆಫ್ ದ ಫರ್ಮ್ ಸಾರಿ ಇದು ಏನ್ರಿದು ಗ್ರಾಸ್ ಟೋಟಲ್ ಇನ್ಕಮ್ GTI ಕರೆಕ್ಟಾ ಇದು ಏನ್ರಿ ಇದು GTI ಗ್ರಾಸ್ ಟೋಟಲ್ ಇನ್ಕಮ್ ಈಗೇನ್ರಿ ಲೆಸ್ ಡಿಡಕ್ಷನ್ಸ್ अंडर सेक्शन 80C to 80U deductions under section 80C to 80U wait a minute
ಓಕೆ, ಸೊ ಏನ್ರಿಪ್ಪ ಈಗ ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80 ಇಲ್ಲ ಅಲ್ಲ, ಅಲ್ಲಿ ಆ ಪ್ರಾಬ್ಲಮ್ ಫಸ್ಟ್ ಕಂಡೀಷನ್ ಆಗಿ ಇದ್ದಿದ್ದಿಲ್ಲ, ಅದು ಈಗ ಬರಂಗಿಲ್ಲ. ನಿಲ್ 1,17,900 ಮೈನಸ್ ಡ್ಯಾಶ್ ಅಂದರೆ 1,17,900. ಈಗ ಇದು ಏನ್ರಿ ನಿಮ್ದು ಟೋಟಲ್ ಇನ್ಕಮ್. ಟೋಟಲ್ ಇನ್ಕಮ್ ಆಫ್ ದಿ ಫರ್ಮ್. ಈಗ ನಿಮ್ದು ಆನ್ಸರ್ ಮುಗೈತ್ರಿ ಫೈನಲಿ. ಓಕೆ, ಇದು ಇನ್ಕಮ್ ಫ್ರಾಮ್ ಸ್ಪೆಕ್ಯುಲೇಷನ್ ಬರಂಗಿಲ್ರಿ. ಯಾಕ್ರಿ? ಇನ್ಕಮ್ ಫ್ರಾಮ್ ಬಿಸ್ನೆಸ್ ಹೆಡ್ ಇದು ಬರಂಗಿಲ್ಲ ಇದು. ಓಕೆ, ಆ್ಯಕ್ಚುಲಿ ನೀವು ಮಾಡತ್ತೀರಿ ಏನ್ರಿಪ್ಪ ಇನ್ಕಮ್ ಫ್ರಾಮ್ ಬಿಸ್ನೆಸ್, ಬಟ್ ಇದು ಹೆಡ್ ಬರಂಗಿಲ್ಲ ಇಲ್ಲಿ. ಇನ್ಕಮ್ ಫ್ರಾಮ್ ಸ್ಪೆಕ್ಯುಲೇಷನ್ ಬರಂಗಿಲ್ಲ, ನೆನ್ಪಿಡ್ಕೊರಿ ಇದು. ಓಕೆ ಓಕೆ, ಸೊ ದಿಸ್ ಇಸ್ ದಿ ಆಲ್. Tried my best to teach you everything. We'll try some difference in further classes. For now, this is the enough. Okay, try your best at a peak level. Thank you very much. Take the screenshot of this.